ಅಮ್ಮಯ್ಯ ಪಾತಿಯೇ ಪತಿಗೆ ಅಮ್ಮಯ್ಯ ಪಾತ್ನಿಯೇ ಅಮ್ಮಯ್ಯ ಕೇಕೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಸೊ ಇವತ್ತಿನ ವ್ಲಾಗು Q&A. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ. ಸೊ ನಿಮಗೆ ಏನಾದ್ರೂ ಒಂದು ಕ್ವಶನ್ ಕೇಳುವಂತದಿದ್ರೆ ಕೇಳಿ. Q&A ಅಂದ್ರೆ ನಾವು ಇಬ್ರಿಗೂ ರಿಲೇಟೆಡ್ ಆಗುವಂತ ಏನಾದ್ರು ಒಂದು ಕ್ವಶನ್ ಕೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಕೇಳಿ ಅಂತ ಹೇಳಿದ್ದೆ. ಸೊ ಫೈನಲಿ ಕ್ವಶನ್ ತುಂಬಾ ಜನ ಕೇಳಿದಿರಾ, ನೆವರ್ ಎಕ್ಸ್ಪೆಕ್ಟೆಡ್ ಅಷ್ಟು ಜನ ಕೇಳ್ತೀರಾ ಅಂದ್ಬಿಟ್ಟು ಅದರಲ್ಲಿ ಪಿಕ್ ಮಾಡ್ಕೊಂಡು ಕೆಲವೊಂದು ಕ್ವಶನ್ ನ ಪಿಕ್ ಮಾಡ್ಕೊಂಡು ಇಂಟ್ರೆಸ್ಟಿಂಗ್ ಆಗಿರೋದನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ನಾನು ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ನ ಚೂಸ್ ಮಾಡಿರೋದು ಒಂದು 77 ಮೆಸೇಜ್. ಸೊ ಅಷ್ಟು ಮೆಸೇಜ್ ನ ನಾನು 77 ಮೆಸೇಜಸ್ ಅಲ್ಲ, 77 ಮೆಸೇಜ್ ಇಂಟ್ರೆಸ್ಟಿಂಗ್ ಆಗಿರೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಎಷ್ಟೊಂದು ಕಮೆಂಟ್ ಬಂದಿತ್ತು. ನನ್ನ ಪ್ರಕಾರ ಒಂದು 1000 ಮೇಲೆ ಬಂದಿರಬೇಕು, ಇಲ್ಲ 500 ಮೇಲೆ ಬಂದಿರಬಹುದು ಮ್ಯಾಕ್ಸಿಮಮ್ ಅಷ್ಟೇ. ಸೊ ಅಷ್ಟರಲ್ಲಿ 77 ಚೂಸ್ ಮಾಡಿದ್ದೀನಿ ಇಂಟ್ರೆಸ್ಟಿಂಗ್. ನಾನು ಮ್ಯಾಕ್ಸಿಮಮ್ ಬಂದಿರೋ ಕ್ವಶನ್ ಯಾವ್ದು ಅಂತ ಹೇಳ್ತೀನಿ. ಸೊ ಇವಾಗ ಶುರು ಮಾಡುವ. ದಿಸ್ ಈಸ್ ಬಬಿತಾ, ಮೀ ಸುದೀಪ್, ಮೀ ಬ್ರದರ್, ಸಿ ಸಿಸ್ಟರ್, ಸಿ ಐ ಟೆಲ್. ಓಕೆ, ಇವಾಗ ಶುರು ಮಾಡುವ ವಿಡಿಯೋ Q&A ಬ್ಲಾಗ್. ರೆಡಿನಾ? ಸೊ ಇದು ಇವಳ್ದು ಫಸ್ಟ್ ಟೈಮ್ Q&A ಮಾಡ್ತಾ ಇರೋದು ಇವಳ ಜೊತೆ. ಆಮೇಲೆ ಇವಳಿಗೆ ಗೊತ್ತಿಲ್ಲ ಏನೇನು ಕ್ವಶನ್ ಕೇಳಿರ್ಬೋದು ಅಂತ. ಏನೇನು ಕೇಳಿರ್ಬೋದು, ಎಕ್ಸ್ಪೆಕ್ಟ್ ಏನಾದ್ರು ಬೇಡ ಬಿಡಿ, ಏನಕ್ಕೆ ಕೇಳ್ತೀವಿ, ಇಲ್ಲಿ ಕೇಳಿದ್ಮೇಲೆ ಎಕ್ಸ್ಪ್ರೆಷನ್ ಬೇಕು ನನಗೆ. ಎಕ್ಸ್ಪ್ರೆಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾ ವೇಟ್ 1 ಸೆಕೆಂಡ್. ನನಗೆ ತೋರ್ಸಲ್ವಾ? ಇಲ್ಲ ಇಲ್ಲಿ ನಮ್ಮ ಹುಡುಗಿ ಚಾಟ್ ಇದು ಮಾಡಿದ ಏನೋ ತೋರಿಸಿದ, ನಂಗೆಲ್ಲ ತೋರಿಸಲ್ಲ ನಿನಗೆ. ಫಸ್ಟ್ ಆಫ್ ಆಲ್ ಸುದೀಪ್ ಅಣ್ಣ ಗರ್ಲ್ ಫ್ರೆಂಡೇ ಇಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ. ಓಕೆ, ಸೊ ಮೊದಲನೇ ಕ್ವಶನ್. ಸೊ ನಾನು ಇಲ್ಲಿ ಹೆಸರು ಮೆನ್ಷನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಹೆಸರುಗಳು. ಇಫ್ ಅಕಸ್ಮಾತ್ ನಾನು ಹೆಸರು ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅಕಸ್ಮಾತ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕೆಲವರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಯಾರ್ದು ಕೂಡ ಹೆಸರು ಮೆನ್ಷನ್ ಮಾಡ್ತಿಲ್ಲ. ಇಲ್ಲೊಂದು ಈ ಕಡೆ ಒಂದು ಇಮೇಜ್ ಅಥವಾ ಈ ಕಡೆ ಒಂದು ಇಮೇಜ್ ಹಾಕಿರ್ತೀನಿ, ಅವ್ರು ಯಾರು ಕೇಳಿದಾರೆ ಅಂದ್ಬಿಟ್ಟು ಅಲ್ಲೇ ನೋಡ್ಕೊಳ್ಳಿ. ಓಕೆ, ಲೆಟ್ಸ್ ಬಿಗಿನ್. ಸೊ ಮೊದಲನೇ ಕ್ವಶನ್, ಶಿ ಈಸ್ ಯುವರ್ ಓನ್ ಸಿಸ್ಟರ್. ಈ ಕ್ವಶನ್ ಓಕೆ, ಫಸ್ಟ್ ಕ್ವಶನ್ ಇದೇ ಕ್ವಶನ್, ಸಿ ಈಸ್ ಯುವರ್ ಓನ್ ಸಿಸ್ಟರ್ ಅಂತ. ಅಂದ್ರೆ ತುಂಬಾ ಜನ ಕೇಳಿರೋದು. ನಾನು ಇದಕ್ಕೂ ಮುಂಚೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಮೇ ಬಿ ಒಂದು 70K ಇನ್ಸ್ಟಾಗ್ರಾಮ್ ಅಲ್ಲಿ 70K ಇದ್ದಾಗ ಅವಾಗಲೇ ಒಂದ್ ಸ್ವಲ್ಪ ನಾನು ಕ್ಲಾರಿಟಿ ಕೊಟ್ಟಿದ್ದೆ, ಬಬಿತಾ ಯಾರು ಏನು ಅಂತೆಲ್ಲ. ಅದಾದ್ಮೇಲೆ ನ್ಯೂ ಬರ್ಡೇ ಸೆಲೆಬ್ರೇಷನ್ ದಿನ ಕೂಡ ಹೇಳಿದ್ದು. ಅದಾದ್ಮೇಲೆ ಹೊಸಬ್ರು ಬಂದ್ರಲ್ಲ, ಸೊ ನ್ಯೂ ಫಾಲೋವರ್ಸ್ ಅಪ್ರೋಚ್ ಅಂದ್ರೆ ಫಾಲೋ ಮಾಡ್ಕೊಂಡು ಬಂದ್ರಲ್ಲ, ಅವರಿಗೆ ಗೊತ್ತಿಲ್ಲ, ಕ್ಲಾರಿಟಿ ಗೊತ್ತಿಲ್ಲ. ಸೊ ಶಿ ಈಸ್ ಯುವರ್ ಓನ್ ಸಿಸ್ಟರ್ ಇಲ್ವಾ ಅಂತ ಕೇಳಿದಾಗ ಇವಳು ಮೇಲ್ಗಡೆ ಮನೆ ಹುಡುಗಿ. ಇವಳಿಗೆ ಅಂತಾನೆ ಒಬ್ರು ಫ್ಯಾಮಿಲಿ ಇದಾರೆ, ಅಪ್ಪ ಅಮ್ಮ ಮತ್ತೆ ಅಣ್ಣ. ಸೊ ನಾನ್ ಬಂದ್ಬಿಟ್ಟು ಅದ್ರ ಕೆಳಗಡೆ ಮನೆ ಹುಡುಗ. ಬಟ್ ಶಿ ಈಸ್ ಮೈ ಓನ್ ಸಿಸ್ಟರ್ ಇದ್ದಂಗೆ, ಸ್ವಂತ ತಂಗಿ ಇದ್ದಂಗೆ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್. ಪಾಪ ನಮ್ ಚೋಟ ಮರಿಗೆ ಯಾಕೆ ಹೊಡಿತೀರಾ ಅಣ್ಣ? ನಿಜ ಹೇಳ್ಬಿಡು, ಸುಳ್ಳು ಇವಳಿಗೆ ನಾನು ಹೊಡಿಯೋದೇ ಇಲ್ಲ ಗೊತ್ತಾ. ಸೊ ಏನ್ ಗೊತ್ತಾ, ಹಿಂಗ್ ಇಟ್ಕೊಂಡು ಹಿಂಗ್ ಅಂದಿದ ತಕ್ಷಣ ಅಲ್ಲಿ ಕಮ್ಮಿ ನೋವಾಗಿರುತ್ತೆ. ಇವಳು ಏನ್ ಮಾಡ್ತಾಳೆ, ಸಖತ್ ಆಕ್ಟಿಂಗ್ ಮಾಡ್ತಾಳೆ. ಆಕ್ಟಿಂಗ್ ಬೇರೆ ಕಲ್ಸ್ಬಿಟ್ಟೋಳಲ್ಲ, ಅದಕ್ಕೆ ನೋಡಿ ಇದು ಆಕ್ಟಿಂಗ್ ಅಲ್ವಾ, ಇದು ಈ ತರ ಆಕ್ಟಿಂಗ್ ಮಾಡ್ಬಿಡ್ತಾಳೆ. ಅವಾಗ ಹೊಡಿಬಿಡ ಈ ತರ ಆಕ್ಟಿಂಗ್ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಜೋರಾಗಿ ಹೊಡಿತೀನಿ ಅಂತ ಅನ್ಸುತ್ತೆ. ಯಾವಾಗ್ಲೂ ಒಂದೊಂದ್ಸರಿ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಒಂದ್ಸಲಿ ಬರ್ತಲ್ಲ, ಆವಾಗ ಹೊಡಿಯೋದು. ಆವಾಗ ಹಿಂಗ್ ಹೊಡೆದಿದ ತಕ್ಷಣ ಒಂದು ಸೌಂಡ್ ಎಫೆಕ್ಟ್ ಆಗ್ತೀನಲ್ಲ, ಸೊ ನಿಮ್ಗೆ ಹಂಗ ಅನ್ಸುತ್ತೆ ನಾನು ಜೋರಾಗಿ ಹೊಡಿತೀನಿ ಅಂತ. ಬಟ್ ನಾನು ಜೋರಾಗಿ ಹೊಡಿಯಲ್ಲ, ಅವಳಿಗೆ ಮೆಲ್ಲಕ್ಕೆ ಹೊಡಿಯೋದು. ಒಂದೊಂದು ಟೈಮ್ ಮಾತ್ರ ಯಾವಾಗಲೂ ಜೋರಾಗಿ ಹೊಡಿಬೇಕನ್ಸ್ತಾ ಹೊಡಿಯೋದಷ್ಟೇ. ಹೊಡಿತೀನಿ ಬಿಡಿ, ಆಯ್ತು. ಸೊ ನೆಕ್ಸ್ಟ್ ಕ್ವಶನ್. ಐ ಆಮ್ ಎ ಹ್ಯೂಜ್ ಫ್ಯಾನ್. ಐ ಆಮ್ ಫುಲ್ಲಿ ಅಪ್ಡೇಟೆಡ್ ವಿತ್ ಯುವರ್ ವಿಡಿಯೋಸ್, ವ್ಲಾಗ್ಸ್ ಎಕ್ಸೆಟ್ರಾ. ಐ ಫಾಲೋ ಆಲ್ ಯುವರ್ ಅಕೌಂಟ್ಸ್. ಥ್ಯಾಂಕ್ ಯು ಟ್ವಿಂಕಲ್ ಲೈಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಮಾಡೋ ವಿಡಿಯೋಸ್ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವಾಗ ನಮ್ಗೆ ಇನ್ನೂ ಬೂಸ್ಟ್ ಅಪ್ ಆಗುತ್ತೆ, ಇನ್ನೂ ತುಂಬಾ ವಿಡಿಯೋಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಥ್ಯಾಂಕ್ ಯು ಬ್ರೋ. ನೀವು ಬಬಿತಾ ಎಷ್ಟು ವರ್ಷದಿಂದ ಪರಿಚಯ? ಅವಳನ್ನೇ ಕೇಳೋಣ ಫಸ್ಟ್ ಆನ್ಸರ್ ಅವಳದೆ. 4 years. 4 ನನಗೂ ಗೊತ್ತಿಲ್ಲ ಕರೆಕ್ಟು. 4 years ನಾವು ಬಂದು 4 years ಅಲ್ಲ, 3 + 2 6 years ಆಗಿರ್ಬೋದು. ಮಾಮ್ ನಾವಿಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? 6. ಸೊ ನಾನು ಬಬಿತಾ ಪರಿಚಯ ಆಗಿದ್ದು 6 ವರ್ಷದಿಂದ. ಸೊ ಇದೆಲ್ಲ ತುಂಬಾ ರಿಪೀಟೆಡ್ ಕ್ವಶನ್ ಬಂದಿರೋದು, ಅದನ್ನ ಇವಾಗಲೇ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಈ ಬಿಲ್ಡಿಂಗ್ ಬಂದು 6 ವರ್ಷ ಆಗಿದೆ. ಸೊ ಬಬಿತಾ ಪರಿಚಯ ಆಗಿ 6 ವರ್ಷ ಆಗಿದೆ. ವಾಟ್ ಇಫ್ ಯು ಬೋತ್ ಡೂ ಆನ್ ಬಿಗ್ ಸ್ಕ್ರೀನ್? ಐ ವಿಶ್ ಟು ಯು ಬೋತ್ ಆನ್ ಬಿಗ್ ಸ್ಕ್ರೀನ್. ಅಂದ್ರೆ ಏನ್ ಹೇಳು? ಇಲ್ಲ ಈಗ ನಾನು ಓದ್ದೆ, ಕ್ಲಾಪ್ ಹಾಕೊಡ್ದೆ. ಅಂದ್ರೆ ಅವ್ರು ವಿಶ್ ಮಾಡ್ತಾರಂತೆ ಬಿಗ್ ಸ್ಕ್ರೀನ್ ಅಲ್ಲಿ ಬರಕ್ಕೆ. ಈ ಕರೆಕ್ಟ್ ಆಗಿ ಹೇಳೋದು. ಸೊ ನಾವು ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ಬರ್ಬೇಕು ಅಂತ ನಿಮಗೆ ಆಸೆ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಖಂಡಿತ ಬರುವ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಹೋಗ್ತೀವಿ.
ನಾನು ಹೋಗಿಲ್ಲ ಅಂದ್ರೂ ಕೂಡ ಇವಳು ಖಂಡಿತ ಹೋಗೋ ತರ ಆದ್ರೂ ಮಾಡ್ತೀನಿ ನಾನು. ಪ್ಲೀಸ್ ಅಣ್ಣ ನನ್ನ ಮೆಸೇಜ್ ಓದಿ. ಭವಿತಾ ಏನ್ ಓದ್ತಿರೋದು ಅಂಡ್ ನೀವೇನ್ ಓದ್ತಿರೋದು? ಏನ್ ಓದ್ತಿರೋದು ನೀನು? ನಾನು 4th ಪಾಸ್ 5th ನಾನು. ಈಗ ಎಕ್ಸಾಮ್ ಮುಗಿಸಿದಾಳೆ, 4th ಪಾಸ್ ಆಯ್ತಾಳೆ ಗೊತ್ತಿಲ್ಲ, ಬಟ್ ಈಗ ಪಾಸ್ ಆದ್ರೆ 5th. ಸೊ ನಾನು MBA ಆನ್ಲೈನ್ ಮಾಡ್ತಾ ಇದ್ದೀನಿ. ಹಾಯ್ ಸುದೀಪ್ ಬ್ರೋ, ಹ್ಯಾಪಿ ಯುಗಾದಿ ಅಂಡ್ ಹೌ ಆರ್ ಯು ಬೋತ್? ಸೊ ಮೈ ಕ್ವಶನ್ ಈಸ್, ನೀವ್ ಯಾಕೆ ಚೋಟಮ್ಮರಿಗೆ ಅಷ್ಟೊಂದು ಕಾಡಿಸ್ತೀರಾ? ಸೇಮ್ ಕ್ವಶನ್. ಸೊ ಫಸ್ಟ್ ಆಫ್ ಆಲ್ ಮಾಮ್ಸ್ ಬೈ ಹ್ಯಾಪಿ ಯುಗಾದಿ, ನಿಮ್ಗೂ ಕೂಡ ಹ್ಯಾಪಿ ಯುಗಾದಿ. ಚೋಟಮ್ಮರಿಗೆ ನಾನು ಅಷ್ಟೊಂದು ಕಾಡ್ಸಲ್ಲ, ಕಮ್ಮಿನೇ ಕಾಡ್ಸೋದು. ನಮ್ಮ ಮನೆಗೆ ಬಂದಾಗ ಇಂಗ್ಲಿಷ್, ನಮ್ಮ ಮನೆಗೆ ಬಂದಾಗ ಅವಾಗವಾಗ ಅವಳಿಗೆ ರೇಗ್ಸೋದು ಬೇಕಾಯ್ತದೆ. ಭವಿತಾಗೋಸ್ಕರ ಒಂದ್ ಸಾಂಗ್ ಅಂಡ್ ಸುದೀಪ್ ಅಣ್ಣಗೋಸ್ಕರ ಒಂದು ಸಾಂಗ್ ಆಡ್ಬೇಕು. ಭವಿತಾಗೋಸ್ಕರ ಒಂದ್ ಸಾಂಗ್ ನಾನು ಆಡ್ಬೇಕು, ನನ್ಗೋಸ್ಕರ ನೀನ್ ಆಡ್ಬೇಕು ಒಂದ್ ಸಾಂಗು. ಯಾವ್ದು ನಾನು? ಫಸ್ಟ್ ಅವಳೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ನಿನ್ನ ಮೊಗವು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಅದೇ ನಾನು ಅದೇ. ನೀನಾಡು. ಯಾವ್ದೋ ಒಂದು ಸಾಂಗ್ ಐತೆ, ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಹೆಂಗೈತೆ ನನ್ನ ಸಾಂಗು? ಅಷ್ಟೇ ಅಮ್ಮ ಗೊತ್ತಿರೋದು. ಇದು ಲಿರಿಕ್ಸ್ ನೋಡ್ಕೋತೇನೆ, ಲಿರಿಕ್ಸ್ ಗೊತ್ತಾಗಿಲ್ಲ. ಸೊ ಇದು ನಾನು ಅವಳಿಗೆ ಡೆಡಿಕೇಟ್ ಮಾಡ್ಬೋದು ಸಾಂಗ್ ಅಷ್ಟೇ. ಭವಿತಾ ಎಷ್ಟನೇ ಕ್ಲಾಸ್ ಸ್ಟಡಿ ಮಾಡ್ತಿದ್ದಾರೆ ಅಂಡ್ ನೀವೇನ್ ಜಾಬ್ ಮಾಡ್ತಿದ್ದೀರಾ? ನಾನು ಸೇಮ್ ಕ್ವಶನ್ ಅಲ್ವಾ? ಸೇಮ್ ಕ್ವಶನ್ ಹೇಳಿ ಪರವಾಗಿಲ್ಲ. 4th ಪಾಸ್ 5th. 4th ಪಾಸ್ 5th ಪಾಸ್ ಆಗಿಲ್ಲ, ಪಾಸ್ ಆದ್ರೆ. ಸೊ ನಾನು ಜಾಬ್ ಏನೋ ಮಾಡ್ತಿಲ್ಲ ಸದ್ಯಕ್ಕೆ. ಜಾಬ್ಗೆ ಹೋಗಕ್ಕೆ ಆನೆಸ್ಟ್ಲಿ ನಂಗೆ ಜಾಬ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನಕ್ಕಂದ್ರೆ ಅಲ್ಲಿ ಹೋಗಿ 8 ಅವರ್ ಇದ್ದು ಏನೋ ಅಷ್ಟೊಂದು ಇಷ್ಟ ಇಲ್ಲ. ಸೊ ನಾನು ಹೋಗ್ತಿರೋ ಫೀಲ್ಡಲ್ಲಿ ತುಂಬ ಇಷ್ಟ ಇದೆ. ಹೋಗ್ತಾ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ. ಸದ್ಯಕ್ಕೆ ನಾನು ಚೂಸ್ ಮಾಡಿರೋ ಫೀಲ್ಡು ನನಗೆ ತುಂಬ ಖುಷಿ ಇದೆ, ಖುಷಿಯಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ನೀವ್ ಯಾಕೆ ಭವಿತಾನ ಗೋಳು ಉಯ್ಕೋತೀರಾ? ನಾನು ಗೋಳು ಉಯ್ಕೊಳ್ಳಲ್ಲ ಮಾರಯ್ಯ. ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಿದೆ ಅಂದ್ರೆ ನಾನು ಏನೋ ಸಿಕ್ಕಾಪಟ್ಟೆ ಗೋಳು ಉಯ್ಕೊತಾ ಇದೆ ಅಂತ. ಇವಳು ಇವಾಗ ನೋಡಿ ಆಕ್ಟಿಂಗೇ ಮಾಡ್ತಾಳೆ, ನಾನು ಗೋಳು ಉಯ್ಕೊಯ್ತಾ ಇದ್ದೀನಿ ತುಂಬಾ ಹೊಡಿತಾರೆ ಅಂತ ಹೇಳ್ತಾಳೆ, ಆದ್ರೆ ಏನು ಮಾಡೋದಿಲ್ಲ ನಾನು. ಇವಾಗ ಹೇಳ್ದ, ಈಗ ಹೇಳ್ತೆ ನೋಡಿ, ಕ್ಯಾಮ್ರಾ ಆನ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಡೌನ್ ಮಾಡ್ತಾರೆ. ಕಮೆಂಟ್ ಹಾಕ್ಲಿ. ಆಯ್ತು. ನೀವು ಸಂಧ್ಯಾ ಮತ್ತೆ ನಿತ್ಯನ ಹೋಗಿ ಬನ್ನಿ ಅವರು ಅಂತ ಯಾಕೆ ಕರಿತೀರಾ? ಸೊ ಯೂಶಲಿ ನಾನು ಅವ್ರೊಬ್ರಿಗೆ ಅಂತ ಅಲ್ಲ, ಯಾರೇ ಒಬ್ರು ನ್ಯೂ ಪರ್ಸನ್ ಬಂದ್ರು ನಾನು ರೆಸ್ಪೆಕ್ಟ್ ಕೊಡ್ತೀನಿ. ರ್ಯಾಂಡಮ್ ಪರ್ಸನ್ ಅಥವಾ ಯಾರೇ ಹೊಸೊಬ್ರು ಪರ್ಸನ್ ಬಂದ್ರು ಅವರಿಗೆ ನಾನು ಅವರು ಇವರು ಹಂಗೆ ಹೇಳ್ಕೊಟ್ಟೋದು. ಯಾಕಂದ್ರೆ ನಾನು ಒಳ್ಳೆ ಮನತನದಿಂದ ಬಂದಿರೋದು. ನಮ್ಮ ಅಮ್ಮ ಇದಾರಲ್ಲ, ನನಗೆ ತುಂಬಾ ಹೇಳ್ಕೊಟ್ಟವ್ರೆ. ನಮ್ಮ ಅಮ್ಮನಿಂದ ಈಗ ಬಂದಿರೋದು ಅಲ್ಲೇನಮ್ಮ? ಗುಡ್ ಬಾಯ್. ಗೈಸ್ ಯೂಶಲಿ ನಾನು ಯಾರಿಗೆ ಇದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀನಿ. ಫ್ರೆಂಡ್ಸಿಗೆ ಮಾತ್ರ ನೆನೆಸ್ಕೋಬಾರ್ದು, ಆ ಥರ ಇರುತ್ತೆ ಪದಗಳು. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್, ಭವಿತಾಗೆ ಪ್ಲೀಸ್ ಟಾರ್ಚರ್ ಮಾಡ್ದಲೆ ಪ್ರೀತಿಯಿಂದ ಒನ್ ಡೇ ಸ್ಪೆಂಡ್ ಮಾಡಿ ಅದನ್ನ ವ್ಲಾಗ್ ಮಾಡಿ ಹಾಕಿ. ಡೈಲಿ ಪ್ರೀತಿಯಿಂದಾನೇ ಇರ್ತೀನಿ ಬಿಡೋ. ಎಷ್ಟು ಹೊಡಿತೆ ಮಾತಾಡಕಾರ ಬಿಡೋ. ಡೈಲಿ ಪ್ರೀತಿಯಿಂದಾನೇ ಇರ್ತೀನಿ. ಕ್ಯಾಮ್ರಾ ಅನ್ನೋದಾಗ ನಿಮಗೊಂಚೂರು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಅವಾಗ ಕಾಟ ಕೊಡ್ತೀನಿ ಅಷ್ಟೇ. ಓಕೆ, ಒಂದಿನ ವ್ಲಾಗ್ ಮಾಡೋಣ. ಪ್ರೀತಿಯಿಂದಾನೇ ಮಾತಾಡಿಸ್ತೀನಿ ಅವ್ರಿಗೆ, ಪ್ರೀತಿಯಿಂದಾನೇ ಮಾತಾಡಿಸ್ತೀನಿ. ಪ್ರೀತಿಯಿಂದ ಏನು ಕೊಡ್ಸಲ್ಲ. ಕೇಳಿದ್ರೆ ಎಲ್ಲ ಕೇಳ್ತಾಳೆ, ಕೊಡ್ಸ್ಬಿಡೋಕೆ. ಅಣ್ಣ ನೀವು ಯಾಕೆ ಭವಿತಾಗಿ ಯಾವಾಗ್ಲೂ ಚೋಟ ಮರಿ ಅಂತ ಇರ್ತೀರಾ? ಸೊ ಚೋಟ ಮರಿ ಅಂತ ನಾನು ಅದು ಫ್ಲೋ ಅಲ್ಲಿ ಬಂದಿರೋದು. ಸೊ ಗೋವಿಂದ ಫ್ಲೋ ಅನ್ನೋ ತರ ಫ್ಲೋ ಅಲ್ಲಿ ಬಂದಿರೋದು. ಸೊ ನಾನು ಮಿನಿ ಬ್ಲಾಗ್ ಮಾಡ್ತಿರೋ ಟೈಮಲ್ಲಿ ಸಡನ್ ಆಗಿ ಭವಿತಾ ಬಂದಾಗ ಅದೇನೋ ಆಟೋಮೆಟಿಕಲಿ ಬಂದಿರೋ ಹೆಸರು ಅದು ಚೋಟ ಮರಿ ಅಂತ. ಕುಳ್ಳುಕ್ಕಿದ್ಲ, ಅದಕ್ಕೆ ಚೋಟ ಮರಿ ಅಂತ ಬಂದು. ಈಗ ನೀವು ಡುಮ್ಮಕ್ಕಿರೋನ ಡುಮ್ಮ ಅನ್ನಲ್ವಾ, ಹಂಗೆ ಕುಳ್ಳುಕ್ಕಿರೋನ ಕುಳ್ಳಿ ಅನ್ನಲ್ವಾ. ಈಗ ನೋಡಿದ ತಕ್ಷಣ ನನಗೆ ಚೋಟ ಮರಿ ಅಂತ ಅನಿಸ್ತು, ಅದಕ್ಕೆ ಚೋಟ ಮರಿ ಅಂತ ಇಟ್ಟೆ. ಸೊ ಚೋಟ ಮರಿ ಯಾವ ರೇಂಜ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಏನ್ ಹೇಳುದು ಗೊತ್ತಾ? ಚೋಟ ಮರಿ. ಸಿಕ್ಕಾಪಟ್ಟೆ ಚೋಟ ಮರಿ ವೈರಲ್ ಆಗಿದೆ. ಆಮೇಲೆ ತುಂಬಾ ಇಷ್ಟಪಟ್ಟಿದ್ದಾರೆ. ಚೋಟ ಮರಿ ಅನ್ನೋ ವರ್ಡ್ ಇರ್ಬೋದು, ಭವಿತಾ ಇರ್ಬೋದು, ನನ್ನ ಇರ್ಬೋದು ಪಕ್ಕ. ಭವಿತಾ ಮತ್ತೆ ನೀವು ಫಸ್ಟ್ ರೀಲ್ಸ್ ಮಾಡಿದ್ದೆ ಯಾವಾಗ ಹೇಳಿ ಮೇಡಮ್? ಇನ್ಸ್ಟಾಗ್ರಾಮ್ ಅಲ್ಲಿ ಡ್ಯಾನ್ಸ್ ಕಾಮಿಡಿ ಆತರ ಅಲ್ಲ. ಫಸ್ಟ್ ವಿಡಿಯೋ ನಾವಿಬ್ರು ಮಾಡಿದ್ದೆ ಯಾವಾಗ? ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಅವಾಗ ಮೈಕ್ ಏನು ಇರಲಿಲ್ಲ. ಹೆಂಗೋ ಅಂದ್ರೆ ಇನ್ಬಿಲ್ಟ್ ಮೈಕ್ ವಾಯ್ಸ್. ಅವಾಗ ಮೇ ಬಿ 11 ಇತ್ತು ನಾವು ಫೋನ್, ಅವಾಗ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ವಿಡಿಯೋ. ಅವಾಗ ಫಸ್ಟ್ ವಿಡಿಯೋ ಮಾಡಿದ್ದು. ನೀನು ನೆನಪಿದೆ, ಅವಾಗ ಫಸ್ಟ್ ವಿಡಿಯೋ ಮಾಡಿದ್ದು. ನೀವು ಮತ್ತೆ ಭವಿತಾ ಯಾವಾಗಿಂದ ಪರಿಚಯ? ಸೇಮ್ ಕ್ವಶನ್. 6 years ಇಂದ ಪರಿಚಯ. ನಿಮ್ಗೆ ಲವರ್ ಇದ್ದಾರ ಬ್ರೋ? ಮತ್ತೆ ಭವಿತಾ ನಿಮ್ ಬೆಸ್ಟಿ ನೇಮ್ ಹೇಳು. ನನ್ ಬೆಸ್ಟಿ ನೇಮ್ ನನ್ ಬೆಸ್ಟಿ ಬಂದು ಬಾಯ್ ಯಾರು ಇಲ್ಲ, ಗರ್ಲ್ ಅಷ್ಟೇ ಇರೋದು. ಮತ್ತೆ ಅದನ್ನ ಹೇಳು. ಮತ್ತೆ ಗರ್ಲ್ ಬಾಯ್ ಇಲ್ಲ ಅಂದ್ಮೇಲೆ ಬಾಯ್ ಯಾಕೆ ಬರುತ್ತೆ ಹೇಳು. ನನಗೆ ಸಮೀಕ್ಷಾ, ಎಷ್ಟೊಂದು ಜನ ಇದ್ದಾರೆ. ಸಮೀಕ್ಷಾ, ಮೌಮಿತಾ, ಹಿಮಾ, ಪ್ರಮೋದಿನಿ.
ಓಕೆ ಯಾ ಫಸ್ಟ್ನೇ ಕ್ವಶನ್ ಸ್ಕಿಪ್ ಮಾಡ್ಬಿಡಿ 50-50 ಇಲ್ಲ ಊನು ಅಂತೀನಿ ಹೇಳು ಇವಾಗ ಹೇಳಿದ್ರೆ ಸರಿ ಇವಾಗ. ಹಾ ಹೌದು ನನಗಿದ್ದಾರೆ ಇಲ್ಲ ನನಗಿಲ್ಲ, ಹೌದು ನನಗಿದ್ದಾರೆ ಇಲ್ಲ ನನಗಿಲ್ಲ, ಇದಾರೆ ಸುದೀಪ್ ಅಣ್ಣ ಇದಾರೆ ಈ ತರ ಇದೆ. ಅವಾಗ್ಲೇ ಇಲ್ಲ ಅಂತ ಹೇಳ್ದೆ. ಮತ್ತೆ ಯಾಕೆ ನಿನ್ ಫೋನ್ ನಂಗೆ ಕಳಿಸಿಲ್ಲ? ನನಗೆ ನಗು ಬಂತು ಅದ್ ಕ್ವಶನ್ ನೋಡ್ಬಿಟ್ಟು. ಅವಲ್ಲೇ ನೀನೇನ್ ಹೇಳ್ದೆ ನಮ್ಮ ಅಣ್ಣಂಗೆ ಯಾರು ಹುಡುಗಿ ಇಲ್ಲ ಅಂದೆ. ಇವಾಗ ಇದ್ದಾರೆ ಅಂತ ನಾನು ಹೇಳ್ತೀನಿ. ಹೇಳಿಲ್ವಾ? ಇದಾರೆ ಆದ್ರೆ ಇಲ್ಲ. ಅವಳಿಗೆ ಕನ್ಫ್ಯೂಷನ್. ಹೌ ಈಸ್ ಯುವರ್ ಬಾಂಡ್ ವಿತ್ ಚೋಟಾ ಮರಿ ಬ್ರೋ? ಸಿಕ್ಕಾಪಟ್ಟೆ ಸಖತ್ತಾಗಿದೆ, ಖುಷಿಯಾಗಿ ಹೋಗ್ತಾ ಇದೀವಿ, ಖುಷಿಯಾಗಿದ್ದೀವಿ. ಏನಂತ್ಯ ಬಾಂಡ್ ಅಂದ್ರೆ ಗೊತ್ತಾ? ಏನ್ ಹೇಳು? ಓಕೆ ಗೊತ್ತು. ನೆಕ್ಸ್ಟ್ ನಿಮ್ಮ ಇಬ್ಬರ ಊರು ಯಾವುದು? ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಣ್ಣ, ಲವ್ ಫ್ರಮ್ ಯಾದಗಿರಿ. ಥ್ಯಾಂಕ್ ಯು ವರುಣ್, ಮಚ್ ಲವ್. ಸೊ ನಾನಿರೋದು ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ. ನಮ್ಮೂರು ಬಂದ್ಬಿಟ್ಟು ಹಾಸನ್ ಚನ್ನರಾಯಪಟ್ಟಣ. ನಂದು ಚಿಕ್ಕ ತಿರುಪತಿ. ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡೋದು? ಅವೆಲ್ಲ ಏನು ಕೇಳ್ಬೇಡಿ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು. ಅದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ನೀನ್ ಎದ್ರೆ ಕ್ಯಾಮ್ರಾ ಹೋಗ್ಬೇಕು ಅನ್ಸಲ್ಲ. ಸಲ್ಯೂಟ್ ಹೊಡಿತೆ ಹೊಡಿ ಆಯ್ತು. ಸೊ ಇಬ್ರು ಚೆನ್ನಾಗಿ ಮಾಡ್ತೀವಿ ಡ್ಯಾನ್ಸು. ಇವಳಿಗೆ ಡ್ಯಾನ್ಸು ಬರ್ಬೇಕು ಅಂದ್ರೆ ನಾನು ಹೇಳ್ಕೊಟ್ರೇನೆ ಬರೋದು, ಇವಳ ಕಲಿಯೋದು. ಅದು ಕರೆಕ್ಟಾ? ಈಗ ನಾನು ಹೇಳ್ಕೊಟ್ರೆ ಡ್ಯಾನ್ಸ್ ಬರೋದು, ಆದ್ರೂ ಚೆನ್ನಾಗಿ ಮಾಡ್ತಾಳೆ. ಭವಿತಾ ನಿನ್ಗೆ ಬೇಜಾರಾಗಲ್ವಾ? ಸುದೀಪ್ ಅವ್ರ ಕೈಲಿ ಒಂದು ತಿನ್ನಿಸ್ಕೋತಿರಲ್ಲ ಅಂದ್ರೆ ಒಂದು ಹೊಡಿತೀನಲ್ಲ, ನಿನಗೆ ಬೇಜಾರಾಗಲ್ವಾ? ಬೇಜಾರಾಗಲ್ವಂತೆ. ಅಮ್ಮ ಬೇಜಾರಾಗಲ್ವಂತೆ. ಇಫ್ ಭವಿತಾ ಈಸ್ ಯುವರ್ ಓನ್ ಸಿಸ್ಟರ್, ಹೌ ಮಚ್ ಸ್ಲ್ಯಾಪ್ ಯು ವಿಲ್ ಗಿವ್ ಟು ಹರ್ ಇನ್ ಅ ಡೇ? ಇವಾಗ ಒಂದ್ ನಿಮಿಷಕ್ಕೆ ನಿನ್ ಸ್ವಂತ ತಂಗಿ, ಓಕೆನಾ? 1 2 3 ಇಲ್ಲ ಸ್ವಂತ ಆಗಿದ್ರೆ ಅಂದ್ರೆ ಇರ್ತಿತ್ತು, ಜಗಳ ಅಂತ ಕಾಮನ್ ಇದ್ದೇ ಇರ್ತಿತ್ತು. ಇವ್ರ ಅಣ್ಣನ ಜೊತೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಗೊತ್ತಾ? ಸೊ ಇಫ್ ಅಕಸ್ಮಾತ್ ನನ್ನ ಸ್ವಂತ ತಂಗಿ ಆಗಿದ್ರೆ ಆಬ್ವಿಯಸ್ಲಿ ಜಗಳ ಇದ್ದೇ ಇರ್ತಿತ್ತು, ಏನ್ ಮಾತು ಆಡ್ತಿರ್ಲಿಲ್ಲೋ, ಹಿಂಗಿದ್ದೇ ಇರುತ್ತೆ. ಅಣ್ಣ ತಂಗಿ ಅಂದ್ಮೇಲೆ ಕಾಮನ್. ಸ್ಲ್ಯಾಪ್ ಒಂದು ವಿಡಿಯೋಗೋಸ್ಕರ ಆದ್ರೂ ಸುಮ್ನೆ ಹೊಡಿತಿದ್ದೆ, ಬೇಕಾದ್ರೆ 100-200 ಸಲ ಹೊಡಿತಿದ್ದೆ. ವಾಟ್ ಈಸ್ ಯುವರ್ ಡ್ರೀಮ್? ನನಗೆ ಹೇಳಿದ್ರೆ ನಿಂಗೆ ಕೇಳಿದ ಇಬ್ರಿಗೂ ಅದು. ನನ್ನ ಡ್ರೀಮ್ ಲಾಯರ್ ಆಗ್ಬೇಕು ಅಂತ. ಲಾಯರ್? ನಿನ್ನ ಡ್ರೀಮ್? ನಮ್ಮ ಡ್ರೀಮ್ ಜಸ್ಟ್ ನಾನು ನೇಮ್ ಫೇಮ್ ಮಾಡಬೇಕು, ಒಂದು ಹೆಸರು ಸಂಪಾದನೆ ಮಾಡಬೇಕು, ನಿಮ್ಮ ಪ್ರೀತಿ ಗಳಿಸ್ಬೇಕು. ಹೆಸರಿದ್ರೆ ಮುಂದಕ್ಕೆಲ್ಲ ಆಟೋಮೆಟಿಕಲಿ ಏನ್ ನೀತು ಎಲ್ಲ ಸಿಗುತ್ತೆ. ಹೆಸರು ಮಾಡ್ಬೇಕಷ್ಟೇ. ನಿಮ್ಮ ಪ್ರೀತಿ ಜಾಸ್ತಿ ಗಳಿಸ್ಕೋಬೇಕು. ಎಷ್ಟು ಜಾಸ್ತಿ ಗಳಿಸ್ಕೋಬೇಕಷ್ಟೇ ನನ್ನ ಡ್ರೀಮ್. ಪರ್ಫೆಕ್ಟ್ ಗೋಲ್ ಬೇರೆ ಡ್ರೀಮ್ ಬೇರೆ ಅಲ್ವಾ? ಸೊ ಗೋಲ್ ಬೇರೆ ಡ್ರೀಮ್ ಬೇರೆ ಇರುತ್ತೆ. ಡ್ರೀಮ್ ಇಷ್ಟಿದೆ. ಅಲ್ಲಿ ಇನ್ನೂ ತುಂಬ ಯೂಟ್ಯೂಬಲ್ಲಿ 100K ಸಬ್ಸ್ಕ್ರೈಬರ್ ಮಾಡಬೇಕು, 1 ಮಿಲಿಯನ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ತುಂಬ 1 ಮಿಲಿಯನ್ ಮಾಡಬೇಕು. ಇನ್ನು ತುಂಬ ಆಸೆಗಳಿದೆ, ಅದನ್ನೆಲ್ಲ ಬೇಗ ಮುಗಿಸೋಣ. ಈ ವರ್ಷದಲ್ಲಿ ನೆವರ್ ಎಕ್ಸ್ಪೆಕ್ಟೆಡ್ ಪಕ್ಕ ಮುಗಿಸ್ತೀನಿ. ನಮ್ಮ ಡ್ಯಾಡಿ ಬಂದ್ರು ಈಗ. ಇನ್ ಯುವರ್ ಚೈಲ್ಡ್ಹುಡ್ ವಾಟ್ ಡೂ ಯು ವಾಂಟೆಡ್ ಟು ಬಿಕಮ್ ಆ್ಯಂಡ್ ನೌ ಹೌ ಆರ್ ಯು? ಸೊ ಇವಳ ಚೈಲ್ಡ್ಹುಡ್ ನಿನ್ ಚೈಲ್ಡ್ಹುಡ್ ಏನೂ ಇಲ್ಲ. ಸೊ ಇವಳ ಚೈಲ್ಡ್ಹುಡ್ ಅಲ್ಲಿ ಇವಾಗ ಆಸೆ ಇರೋದು ಲಾಯರ್ ಆಗ್ಬೇಕು ಅಂತ. ನಾನು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಹೈಸ್ಕೂಲಲ್ಲಿ ಓದ್ತಿರೋ ಟೈಮಲ್ಲಿ ವಾಲಿಬಾಲ್ ಪ್ಲೇಯರ್ ಆಗ್ಬೇಕಂತ ಸಿಕ್ಕಾಪಟ್ಟೆ. ನಾನು ಮುಂಚೆ ಇದ್ದಿದ್ದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ. ಇಫ್ ಅಕಸ್ಮಾತ್ ನಾನೇನಾದ್ರು ಅಲ್ಲೇ ಇದ್ಬಿಟ್ಟಿದ್ರೆ ಮೇ ಬಿ ನಾನು ಈ ಫೀಲ್ಡಿಗೆ ಬರ್ತಿರ್ಲಿಲ್ಲ ಅನ್ಕೋತೀನಿ. ಫುಲ್ ವಾಲಿಬಾಲ್ ಎಷ್ಟು ತುಂಬ ಆಡ್ತಿದ್ದೆ ವಾಲಿಬಾಲು. ಮೇ ಬಿ ಆ ಕಡೆಗೆ ಹೊಂಟೋಗ್ಬಿಡ್ತಿತ್ತು ವಾಲಿಬಾಲು. ಸೊ ಅಲ್ಲಿಂದ ಈ ಕಡೆಗೆ ಬಂದಿದ್ದು ಟೈಮಲ್ಲಿ ಬಿಟ್ಟು ಬರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಬಟ್ ಬಿಟ್ಟು ಬಂದಾದ್ಮೇಲೆ ಯಾಕೋ ಓಕೆ ಒಳ್ಳೇದಾಯ್ತು ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಮ್ಮ ಅಪ್ಪ ಎಷ್ಟು ಹೇಳ್ತಿದ್ದಾರಂದ್ರೆ ಇಲ್ಲ ಬರಲೇಬೇಕು ಅಂತ ಡಿಸೈಡ್ ಆಗೇ ಬಿಟ್ಟಿದ್ರು. ಒಂದ್ ಕಡೆ ಆ ಟೈಮಲ್ಲಿ ಅಲ್ಲಿಂದ ಓಡೋ ಟೈಮಲ್ಲಿ ಇಲ್ಲ ನನಗೆ ಬೇಡ ಹೋಗೋದೇ ಬೇಡ ಅಂತ ಡಿಸೈಡ್ ಆಗಿದೆ. ಬಟ್ ಇಲ್ಲಿಗೆ ಬಂದಾದ್ಮೇಲೆ ಓಕೆ ಇವಾಗ ಸದ್ಯಕ್ಕೆ ಬಂದಿದ್ದು ಒಳ್ಳೇದಾಯ್ತೇನೋ ಅಂತ ಒಂದ್ ಕಡೆ ಅನ್ಸುತ್ತೆ. ಬಟ್ ಅಲ್ಲಿರೋ ಮೆಮೊರೀಸ್ನ ಯಾವತ್ತೂ ಬಿಟ್ಕೊಡಕ್ಕಾಗಲ್ಲ. ಅಲ್ಲಿ ತುಂಬಾ ಮೆಮೊರೀಸು, ಇಲ್ಲಿ ಶಾರ್ಟ್ ಟರ್ಮ್ ಮೆಮೊರೀಸು, ಅದು ಲಾಂಗ್ ಟರ್ಮ್ ಮೆಮೊರೀಸ್. ಹೌ ಆರ್ ಯು? ಈಗ ಸದ್ಯಕ್ಕೆ ನೀವೇ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ತುಂಬಾ ಚೆನ್ನಾಗಿದ್ದೀನಿ ಅಣ್ಣ. ಇಲ್ಲಿ ನನ್ನ ID ಮೆನ್ಷನ್ ಮಾಡಿ ಹೇಳಿ, ನಿನಗೆ ಈ ಪ್ರಪಂಚದಲ್ಲಿ ಯಾರು ತುಂಬಾ ಇಷ್ಟ ಅಪ್ಪ ಅಮ್ಮ ಬಿಟ್ಟು? ನಿನಗೂ ಸೇರಿನೇ ಹೇಳಿರ್ತಾರೆ, ಹೇಳಿ ಪರವಾಗಿಲ್ಲ. ಬ್ರೀಲಿ ಶೇಡ್ ಅಂತೆ. ಸೊ ಅವ್ರು ಕೇಳಿರೋದು ಈ ಕ್ವಶನ್. ಅಪ್ಪ ಅಮ್ಮ ಬಿಟ್ಟು ನಿನಗೆ ಯಾರು ಇಷ್ಟ? ನಂಗೆ ನಮ್ಮ ಅಣ್ಣ ಇಷ್ಟ. ಯಾರು? ಚಿರಂತ್. ಮತ್ತೆ ಸುದೀಪ್ ಅಣ್ಣ. ನನ್ನ ಹೆಸರು ಹೇಳಿದ್ರೆ ಸುದೀಪ್ ಅಣ್ಣ ಮತ್ತೆ ನಮ್ಮ ಅಣ್ಣ ಚಿರಂತ್. ನಿನಗೆ ಯಾರು ಇಷ್ಟ? ಆಮೇಲೆ ನಂಗೆ ಸಂಧ್ಯಾ ಅಕ್ಕ ಕೂಡ ಇಷ್ಟ. ಪಾಪ ನೀನ್ ಇದ್ರೆ ನಂಗೆ ಮಾತಾಡಕ್ಕೆ ಮನ್ಸ್ ಬರ. ನಮ್ ಡ್ಯಾಡಿ ಇದ್ರೆ ಏನೋ ಗೊತ್ತಿಲ್ಲ, ಒಳಗಡೆ ಬರಲ್ಲ. ನಮ್ಮ ಅಮ್ಮ ಇತ್ತಂದ್ರೆ ಹಿಂಗ್ ಹಾರಾಡ್ತೀನಿ. ನಮ್ ಡ್ಯಾಡಿ ಬಂದ್ರೆ ಒಂಚೂರು ಮಾತಾಡಕ್ಕೂ ಮನ್ಸ್ ಬರಲ್ಲ. ನಿಂಗೆ ಯಾರು ಇಷ್ಟ? ಹೇಳ್ತೀನಿ ನಾನೇ. ಅಪ್ಪ ಅಮ್ಮ ಬಿಟ್ಟು ನನಗೆ ಇಷ್ಟ ಆಗೋದು ನನ್ನ ಪ್ರೀತಿಸೋರು ನೀವು ಮತ್ತೆ ನಾನು ಮದ್ವೆ ಆಗೋ ಹುಡುಗಿ. ಅಲ್ವೇನಾ? ಕರೆಕ್ಟ್ ತಾನೇ ಹೇಳಿದ್ದು?
ಹೇಳಿಲ್ಲ. ನನ್ನ ಮಾತ್ರ ನಿನ್ನ ಹೆಸರು ಹೇಳ್ಬೇಕು. ನೀನ್ ಹಿಂಗೆ ತಾನೆ ಗ್ಯಾಪ್ ಕೊಟ್ಟು ಹೇಳಿದ್ದು. 7 ಗಂಟೆ ಇರ್ಬೇಕು ತಾಳ್ಮೆ. ತಾಳ್ಮೆ ಇರ್ಬೇಕು, 7 ಗಂಟೆ ತಾಳ್ಮೆ ಇರ್ಬೇಕು. ಸೊ ನನ್ನ ಪ್ರೀತಿಸೋರು ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ದೆನ್ ನಾನು ಪ್ರೀತಿಸೋ ಹುಡುಗಿ, ದೆನ್ ನಮ್ಮ ಚೋಟ ಮರಿ ಫ್ಯಾಮಿಲಿ. ಏನ್ ಗೊತ್ತಾ, ನನ್ನ ಪ್ರೀತಿಸೋರು ಅಂದ್ರೆ ಎಲ್ರು, ಅದ್ರಲ್ಲಿ ನೀನು ಇರ್ತೀಯ. ಸ್ಪೆಷಲ್ ಒನ್ ಅಂತ ಬಂದ್ರೆ ನಮ್ ಚೋಟ ಮರಿ ಅಂತ ಹೇಳ್ತೀನಿ. ಸೊ ಇಷ್ಟು 3 ಜನ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ನನ್ನ ಪ್ರೀತಿಸೋರು ನೀವು, ನಾನ್ ಪ್ರೀತಿಸೋ ಹುಡುಗಿ, ದೆನ್ ನಮ್ಮ ಚೋಟ ಮರಿ ಫ್ಯಾಮಿಲಿ, ಎಲ್ರು ಜೊತೆಲಿ ಇರೋರಿಲ್ಲ. ಭವಿತಾ ನಿಮ್ಗೆ ರಾಖಿ ಕಟ್ಟಿದಳಾ? ರಾಖಿ ಕಟ್ಟಿದ್ಯಾ ಇಲ್ವಾ? ಕಟ್ಟಿದೀನಿ. ರಾಖಿ ಕಟ್ಟಿದಾಳೆ. ಎಷ್ಟು ಸಲ ಕಟ್ಟಿದ್ಯಾ? ನಾನು ನಿಮ್ಮ ಮನೆಗೆ ಬಂದಾಗಿಂದ ಕಟ್ಟಿದ್ದೀನಿ. ಹೌದಾ? ಹೌದು. ಹೌದು. ಪರಿಚಯ ಆಗಿರೋದು 3 ವರ್ಷನಾ? ನಾನು ಹೇಳಿಲ್ವಾ 3 ವರ್ಷ, ನಿಮಗೆ 6 ವರ್ಷ ಅಂತ. ಓ ಕರೆಕ್ಟು. ನಾವ್ ಈ ಬಿಲ್ಡಿಂಗ್ ಒಂಚೂರು ಗ್ರಾಮರ್ ಮಿಸ್ಟೇಕು. ಸೊ ನಾವ್ ಈ ಬಿಲ್ಡಿಂಗ್ ಬಂದಿದ್ದು 6 ವರ್ಷ. ಸೊ ಇವರು ಈ ಬಿಲ್ಡಿಂಗ್ ಬಂದಿದ್ದು 3 ವರ್ಷ. ಸೊ ನನಗೂ ಭವಿತಾಗೂ ಪರಿಚಯ ಬಂದ್ಬಿಟ್ಟು 3 ವರ್ಷ. ಅಂದ್ರೆ 3 ವರ್ಷದಿಂದ. ಸೊ 3 ವರ್ಷದಿಂದನೂ ರಾಖಿ ಕಟ್ತಿದ್ದಾಳೆ. ತುಂಬಾ ಅದೊಂಥರ ರಾಖಿ, ಅರ್ಶಿನ ಕುಂಕುಮ ಮತ್ತೆ ಸ್ವೀಟು ಮತ್ತೆ ಕಾಲಿಗೆಲ್ಲ ನಮಸ್ಕಾರ, ಅಕ್ಕಿ ಹಾಕೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷನು. ಬ್ರೋ ನಿಮ್ಗೆ ಮ್ಯಾರೇಜ್ ಆದ್ರೆ ನಿಮ್ ವೈಫ್ ನಿಮ್ ತಂಗಿನ ಬಿಡು ಅಂದ್ರೆ ಏನ್ ಮಾಡ್ತೀರಾ ಬ್ರೋ? ಏನ್ ಗೊತ್ತಾ, ಸಿಂಪಲ್. ಅಂತ ಹುಡ್ಗಿನೇ ನನ್ ಮದ್ವೆ ಆಗಲ್ಲ. ಕರೆಕ್ಟ್. ಅಂತ ಹುಡುಗಿ ನನ್ ಮದ್ವೆ ಆಗಲ್ಲ. ಎಲ್ರೂ ಇಷ್ಟಪಡ್ಬೇಕು. ನಾನ್ ಮದ್ವೆ ಆಗೋ ಹುಡುಗಿ ಎಲ್ರೂ ಇಷ್ಟಪಡ್ಬೇಕು. ಈಗ ತಂಗಿನ ಬಿಡು, ಅಮ್ಮನ್ ಬಿಡು ಇದೆಲ್ಲ ಹೇಳೋಗಿಲ್ಲ. ಅಂತ ಹುಡುಗಿನ ನಾನು ಪ್ರೀತಿಸೋದು ಇಲ್ಲ, ಮದ್ವೆನೂ ಆಗಲ್ಲ. ನೀವಿಬ್ರು ಹೇಗೆ ಪರಿಚಯ ಆದ್ರಿ? ಹೇಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ತರ ಇದ್ದೀರಾ? ನೀವಿಬ್ರು ರಿಲೇಷನ್. ಸೊ ಹೇಗೆ ಪರಿಚಯ ಆದ್ರಿ ಅಂದ್ರೆ 3 ವರ್ಷ ಪರಿಚಯ ಇರೋದು. ಸೊ ಈ ಬಿಲ್ಡಿಂಗ್ ಅಲ್ಲಿ ನಾನು 6 ವರ್ಷ ಅಂದ್ರೆ ಈಗ ಇಲ್ಲಿಗೆ ಬಂದಿರೋದು. ಫುಲ್ ಸ್ಟೋರಿ ಗೊತ್ತು ಅಂದ್ರೆ ಒಟ್ನಲ್ಲಿ ಹೆಂಗೋ ಒಂದು ಪರಿಚಯ. ಈಗ ಆಬ್ವಿಯಸ್ಲಿ ಮೇಲ್ಗಡೆ ಮನೆ ಪಕ್ಕದ ಮನೆ ಅಂದಮೇಲೆ ಹಂಗೆ ಪರಿಚಯ ಇದೆ, ಆ ಥರ ಪರಿಚಯ ಆಗಿರೋದು. ಇಷ್ಟು ಒಳ್ಳೆ ಫ್ಯಾಮಿಲಿ ಥರ ಇದ್ದಾರೆ. ಸೊ ಆಬ್ವಿಯಸ್ಲಿ ಅಂದರೆ ಒಂದ್ಸಲಿ ನಾವೆಲ್ಲ ಕ್ಲೋಸ್ ಆದಮೇಲೆ ಫುಲ್ ಕ್ಲೋಸ್ ಆದಂಗೆ. ಅದರಲ್ಲೂ ನಮ್ಮ ಅಮ್ಮ ಜೊತೆ ಮಾತಾಡೋರು ಯಾರಾದರೂ ಕ್ಲೋಸ್ ಆಗ್ಬಿಟ್ರೆ ನಮ್ಮ ಅಮ್ಮನೇ ಬಿಡಲ್ಲ, ಅಷ್ಟು ಮಾತಾಡ್ತಾರೆ ನಮ್ಮಮ್ಮ. ನೀವಿಬ್ರು ರಿಲೇಷನ್ ಹೇಳಿದ್ನಲ್ಲ. ಸೊ ಇವಳು ಮೇಲ್ಗಡೆ ಹುಡುಕಿ, ನಾನು ಕೆಳಗಡೆ ಮನೆ ಹುಡುಗ. ಒಟ್ನಲ್ಲಿ ಇಬ್ರು ಸ್ವಂತ ಅಣ್ಣ ತಂಗಿನೇ. ಮನೇಲಿ ಇಬ್ಬರಲ್ಲಿ ಅಮ್ಮನ ಹತ್ರ ತುಂಬ ಬಯಸ್ಕೊಳ್ಳೋದು ಯಾರು? ಸಮಾಧಾನ. ನಾನು ಹೇಳ್ತೀನಿ ಇದರಲ್ಲಿ. ಸೊ ಇವರಮ್ಮ ನನಗೆ ಬೈಯಲ್ಲ, ನಮ್ಮಮ್ಮ ಇವ್ರಿಗೆ ಬೈತಾರೆ. ನಮ್ಮಮ್ಮ ನನಗೆ ಸಿಕ್ಕಾಪಡೆ ಬೈತಾರೆ, ನೆನೆಸ್ಕೋಬೇಕು ಆ ಥರ ಬೈತಾರೆ. ನಮ್ಮಮ್ಮ ಇವಳಿಗೆ ಬೈಯೋದೇನಕ್ಕಂದ್ರೆ ಇವಳು ಇನ್ನೂ ಚಿಕ್ಕವಳು. ಆದರೆ ಇವಳು ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನಮ್ಮಮ್ಮ ತಿದ್ದುತ್ತಾ ಇರ್ತಾರೆ, ಬಟ್ ನಮ್ಮಮ್ಮ ಬೈತಾರೆ. ವಾಟ್ ಮೋಟಿವೇಟೆಡ್ ಯು ಟು ಡೂ ರೀಲ್ಸ್ ವಿತ್ ಭವಿತಾ? ಸೊ ನಾನು ಏನಕ್ಕೆ ರೀಲ್ಸ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ ಭವಿತಾ ಅಂದರೆ, ನಾನು ಇಲ್ಲಿಗೆ ಬಂದಾಗ ಇವಳು ಪರಿಚಯ ಆದಮೇಲೆ ಎಷ್ಟು ಚೂಟಿ ಅಂದರೆ ನೀವು ನಂಬಲ್ಲ. ಈಗ ಒಂಚೂರು ಕಮ್ಮಿ ಆಗಿರ್ಬೇಕನ್ನೋ ಗೊತ್ತಿಲ್ಲ. ಆ ಟೈಮಲ್ಲಿ ಪಟ ಅಂತ ಮಾತಾಡ್ತಾಳೆ. ಅಂದರೆ ಹೆಂಗಂದ್ರೆ ಇವಳು ಮಾತಾಡೋದೆಲ್ಲ ದೊಡ್ಡೋರು, ಒಂದು 25 ವರ್ಷ ಮೇಲೆ ಮಾತಾಡೋ ಥರ ಮಾತಾಡ್ತಿದ್ಲು ಆಗಲೇ ಚಿಕ್ಕ ವಯಸ್ಸಲ್ಲೇ. ಆವಾಗಲೇ ಅರ್ಥ ಮಾಡ್ಕೊಂಡೆ ಇವಳು ತುಂಬ ಚುಟ್ಟಿದ್ದಾಳೆ ಅಂತ. ಸೊ ನಾನು ಅವರ ವಿಡಿಯೋ ಮಾಡ್ತಿದ್ನಲ್ಲ, ಸೊ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಇವಳನ್ನು ಹಾಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಚೆನ್ನಾಗಿ ರೆಸ್ಪಾನ್ಸ್ ಅಂದರೆ ನಾನು ಡಿಗ್ರಿಯಿಂದ ಆಚೆ ಬರೋವರೆಗೂ ಕೂಡ ಒಂದು ಸ್ವಲ್ಪ ಲಿಮಿಟೆಡ್ ರೆಸ್ಪಾನ್ಸ್, ಒಂದು ಸ್ವಲ್ಪ 50-50, ಈ ಕಡೆನೂ ಹೋಗಲ್ಲ ಆ ಕಡೆನೂ ಹೋಗಲ್ಲ, ಹೈಯೂ ಇಲ್ಲ ಲೋನು ಇಲ್ಲ, ಮೀಡಿಯಮ್ ರೇಂಜಲ್ಲಿ ಹೋಗ್ತಿತ್ತು. ಡಿಗ್ರಿಯಿಂದ ಆಚೆ ಬಂದೆ, 1 ವರ್ಷ ಕೂತ್ಕೊಂಡೆ, ವರ್ಕ್ ಮಾಡಿದೆ. ನಾವು ಐ ಆಮ್ ಇಯರ್. ಇನ್ನೂ ತುಂಬ ಮಾಡೋದಿದೆ, ತುಂಬ ಬಾಕಿ ಇದೆ ಮಾಡೋದು. ನೀವು ಭವಿತಾ ಜೊತೆ ಒಂದು ವಿಡಿಯೋ ಮಾಡೋಕೆ ಎಷ್ಟು ಟೇಕ್ ತಗೋತೀರಾ? ನಿಜ ಹೇಳ್ಬಿಡ. ಒನ್ ಟೇಕಲ್ಲೇ ಮುಗಿಸ್ತೀನಿ. ಒಂದು ಟೇಕಲ್ಲಿ ಸಿಂಪಲ್ ಡೈಲಾಗ್ಗಳೆಲ್ಲ ಮುಗಿಸ್ಬಿಡ್ತೀವಿ. ಕೆಲವೊಂದು ಟೇಕ್ಸ್ ಇರುತ್ತೆ, ಅದು ಸಿಕ್ಕಾಪಟ್ಟೆ ಟೇಕ್ಸ್ ತಗೋತಾಳೆ, 10-15 ಟೇಕ್ ತಗೋತಾಳೆ. ನನಗೆ ಒಂದೊಂದು ಟೈಮು ನನ್ನೊಂಥರ ಹೆಂಗಂದ್ರೆ ಪೇಷನ್ಸ್ ಮನಸ್ಸು ತುಂಬ ತಾಳ್ಮೆ ಇದೆ. ಇವಳು ಅದನ್ನೆಲ್ಲ ಹೋಗಿಸ್ಬಿಡ್ತಾಳೆ. ನಿಮ್ಮ ಅಪ್ಪ ಅಮ್ಮ ಹೆಸರೇನು ಬ್ರೋ? ನೀನು ಹೇಳು. ನಿಮ್ಮ ಅಪ್ಪ ಅಮ್ಮ ಹೆಸರು ಹೇಳು. ಪುಟ್ಟರಾಜು, ರತ್ನ. ನಮ್ಮ ಮದರ್ ಇಂಡಿಯಾ ಹೆಸರು ಮಧು. ನಮ್ಮ ಫಾದರ್ ಇಂಡಿಯಾ ಹೆಸರು KR ಸ್ವಾಮಿ. ಅಣ್ಣ IPL ನಲ್ಲಿ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ? RCBನೇ ಮಾತ್ರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಷ್ಟೇ. RCB ಬಿಟ್ಟು ನಾವು ಹೋಗೋದಿಲ್ಲ. ಹೌದು. ಸೋತ್ರು ಗೆದ್ರು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಹಾಯ್ ಅಣ್ಣ, ಯೂಸ್ ಫ್ಯಾನ್ ಆಫ್ ಯು. ನಿಮ್ಮ ಕಂಟೆಂಟ್ ಮಾತ್ರ ಸೂಪರ್. ಆ್ಯಂಡ್ ಆಂಟಿನ ಕೇಳಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಡ್ರೀಮ್ ಲೈಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಾವು ಮಾಡೋ ಕಂಟೆಂಟ್ನ ನಾವು ಮಾಡೋ ಕಂಟೆಂಟ್ನ ನೀವು ನೋಡಿದ್ಮೇಲೆ ಖುಷಿ ಆಗಿರಿ. ಅಮ್ಮ, ಡ್ರೀಮ್ ಲೈಟ್ ಅವರು ನಿಮ್ಮನ್ನ ಕೇಳಿದೆ ಅಂತ ಹೇಳಿದ್ರು. ಕೇಳಿದೆ ಅಮ್ಮ, ಹೇಳ್ದೆ ನಿನಗೆ. ಓಕೆ ಮೇಡಮ್, ಹೇಳ್ದೆ. ನೀವು ಎಲ್ಲಿರ್ತೀರಾ, ಯಾವ ಏರಿಯಾ, ಮತ್ತು ನೀವು ಈ ಥರ ವಿಡಿಯೋ ಮಾಡೋದ್ರಿಂದ ಮೇನ್ ಆಬ್ಜೆಕ್ಟಿವ್ ಏನು? ಸೊ ನಾನು ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಇರೋದು. ಬ್ಯಾಂಗ್ಳೂರ್ ಒಳಗಡೆ ಚಿಕ್ಕಪುಟ್ಟ ಏರಿಯಾದಲ್ಲಿ ಇದ್ದೀನಿ. ಸೊ ಮೈನ್ ಆಬ್ಜೆಕ್ಟಿವ್ ಏನು ಅಂದರೆ, ನನಗೆ 10th ಇಂದನೂ ಆಸೆ ಇತ್ತು ಸಿಕ್ಕಾಪಟ್ಟೆ ನೇಮ್ ಫೇಮ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ಫೀಲ್ಡ್ಗೆ ಎಂಟರ್ ಆಗಬೇಕು.
ಸೊ ಮುಂಚೆ ನಾನು ಗೇಮ್ ಆಡ್ತಿದ್ದೆ, ಆ ಗೇಮಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಆಗೋದು ಕಮ್ಮಿ ಆಯಿತು. ದೆನ್ ಅದ್ರ ಜೊತೆಗೆ ವಿಡಿಯೋ ಮಾಡ್ತಿದ್ದೆ. ಸೊ ವಿಡಿಯೋ ಇವಾಗ ಕ್ಲಿಕ್ ಆಯಿತು. ಐ ಆಮ್ ಯೂಸಿಂಗ್ ದಿಸ್, ದಟ್ಸ್ ಇಟ್. ಚೋಟ ಮರಿಗೆ ನಿಮ್ಮ ಬಗ್ಗೆ ಹೇಳೋ ಕೇಳಿ. ಹೇಳು ಏನಂತ? ಪಾಸಿಟಿವ್ ಹೇಳು. ಪಾಸಿಟಿವ್ ಪಾಸಿಟಿವ್ ಅಂದರೆ ನನ್ನ ಬಗ್ಗೆ ತುಂಬ ಬಿಡು. ನನಗೆ ಸುದೀಪಣ್ಣ ಅಂದ್ರೆ ಇಷ್ಟ. ಅಂದ್ರೆ ಹೊಡಿತಾರಷ್ಟೇ, ಜಸ್ಟ್ ಫಾರ್ ಅದು ಫನ್ಗೆ ಅಷ್ಟೇ ಹೊಡಿಯೋದು. ಆಮೇಲೆ ಅಷ್ಟೇ ನಾವು ಹೊಗಳೋದು ನನ್ನ ಬಗ್ಗೆ. ಅಂದ್ರೆ ನನಗೆ ಸುದೀಪಣ್ಣ ಫಸ್ಟ್ ಪರಿಚಯ ಆಗಿ ನಂಗೆ ಖುಷಿ ಆಯಿತು, ನಂಗೆ ಇಬ್ಬರಣ್ಣ ಇದ್ದಾರಲ್ವಾ ಅಂತ. ಏನಂತೀರಾ? ಕ್ವಶನ್ ಅಂತ ಏನೂ ಇಲ್ಲ ಬ್ರೋ, ನೀವು ಮಾಡೋ ವಿಡಿಯೋಸ್ ಎಲ್ಲ ಕೂಡ ಸೂಪರ್. ಹೀಗೆ ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀರಿ. ಖಂಡಿತ ಅರ್ಪಿತಾ ಗೌಡ ಅವರೇ, ನಾವು ನಮ್ಮ ಕೆಲಸ ಇರೋದು ನಿಮ್ಮನ್ನ ಖುಷಿ ಪಡಿಸೋದು, ನಿಮ್ಮನ್ನ ಖುಷಿಯಾಗಿ ಇಡ್ಸೋದು. ಸೊ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ, ಅದು ನನ್ನ ಕರ್ತವ್ಯ. ನೀವು ನಮಗೆ ಸಪೋರ್ಟ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವಿಬ್ರು ಯಾಕೆ ಒಂದು ಅಪ್ಪ ಮಗಳದ್ದು ಕಂಟೆಂಟ್ ಮಾಡಬಾರ್ದು? ಯಾರಿಬ್ರು? ನಾವಿಬ್ರು, ನಾನು ಡ್ಯಾಡಿ, ನಿನ್ನ ಮಗಳು. ಆ ಕಂಟೆಂಟ್ ಮಾಡ್ಬೇಕಂತೆ. ಕಂಟೆಂಟ್ ಅಂದ್ರೆ ಬ್ಲಾಗ್ ಮಾಡ್ಬೇಕಾ ಇಲ್ಲ ರೀಲ್ಸ್ ಮಾಡ್ಬೇಕಾ? ಒಂದು ಕ್ವಶನ್ ಮಾರ್ಕ್ ನನಗೆ ಬಂದಿದೆ. ರೀಲ್ ಕಂಟೆಂಟ್ ಯೂಸ್ ಮಾಡ್ತೀವಿ. ರೀಲ್ಗೆ ಕಂಟೆಂಟ್ ಅಂದ್ರೆ ಎರಡೂ ಬರುತ್ತೆ. ಎರಡು ಮಾಡೋಣ ಬಿಡು. ಅದೇ ಅವ್ರನ್ನ ಕೇಳೋಣ. ಸೊ ಅಪ್ಪ ಮಗಳದ್ದು ಕಂಟೆಂಟ್ ಹೇಳಿದ್ರಲ್ಲ, ಸೊ ವ್ಲಾಗ್ಸ್ ಮಾಡ್ಬೇಕಾ ಇಲ್ಲ ಅಂದ್ರೆ ಮಿನಿ ಬ್ಲಾಗ್ ಮಾಡ್ಬೇಕಾ ಇಲ್ಲ ಮಿನಿ ಬ್ಲಾಗ್ ಮಾಡ್ಬೇಕಾ, ಯಾವ್ದು ಅಂತ ಹೇಳಿ. ಡೈಲಿ ವ್ಲಾಗ್ಸ್ ಮಾಡಿ ಸುದೀಪ್ ಬ್ರೋ, ನೀವಿಬ್ರು ಕೂಡ ಡೈಲಿ ವ್ಲಾಗ್ಸ್ ಬಿಡಿ. ಇವಾಗ ಸದ್ಯಕ್ಕೆ ಅವಳಿಗೆ ರಜಾ ಇದೆ, ಸ್ಕೂಲ್ ಇಲ್ಲ, 1 ತಿಂಗಳು ರಜಾ ಇದೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಪ್ಲಾನ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಇದು ಹೋಗ್ತಾ ಖಂಡಿತ ವ್ಲಾಗ್ಸ್ ಬಿಟ್ಟೇ ಬಿಡ್ತೀನಿ. ನಾನು ಹೇಳ್ತಿರ್ತೀನಿ, ಬಟ್ ಖಂಡಿತ ಬಿಡ್ತೀನಿ. ನನ್ನ ಮೊಬೈಲಲ್ಲಿ ಈಗ ಒಂದು ಸ್ವಲ್ಪ ಸ್ಟೋರೇಜ್ ಇಶ್ಯೂ ಆಗ್ಬಿಟ್ಟಿದೆ. ನೋಡಬೇಕು 1 TB ತಗೊಳ್ಳೋದಾ ಇಲ್ಲಾಂದರೆ ಇದೇ ಇರಲ್ಲ, ಡಿಲೀಟ್ ಮಾಡಬೇಕಾ ನೋಡಬೇಕು. ಬಟ್ ಡೈಲಿ ವ್ಲಾಗ್ಸ್ ಖಂಡಿತ. ಅಣ್ಣ ಚೋಟ ಮರಿಗೆ ಹಸಿಯಾಗಿ ಕುಡಿಬೇಕು, ಮತ್ತು ಅಣ್ಣ ಹುಬ್ಳಿಗೆ ಯಾವಾಗ ಬರ್ತೀರಿ? ಮತ್ತು ರೀಲ್ಸ್ ಬೆಂಕಿ. ನಾನು ಹಸಿ ಮಟ್ಟ ಕುಡಿಬೇಕಂತ. ಕುಡಿಸ್ಬೋಣ ಈಗ ಕುಡಿತ್ಯಾ? ಟ್ರೈ ಮಾಡ್ತೀನಿ. ಹಸಿಮಟ್ಟೆ ಅವಳು ಕುಡಿತಾಳೆ, ಈಗಲೇ ಕುಡ್ಸೋಣ ಅಮ್ಮ. ಓಕೆ ಗೈಸ್, ಇವಾಗ ದಚ್ಚೋರು ಹೇಳಿರೋ ಥರನೇ ಹಸಿಮಟ್ಟೆ ಕುಡಿಸಿ ಅಂತ ಕೇಳಿದಾರೆ, ಕುಡಿಬೇಕಂತ ಹೇಳಿದಾರೆ. ಈಗ ಕುಡಿಸ್ತೀನಿ ನೋಡ್ರಿ. ಕುಡಿಯೋದಿಲ್ಲ ಗೈಸ್. ಸೊ ಇವಾಗ ಏನಕ್ಕೆ ಕುಡಿಸ್ತಾ ಇಲ್ಲ ಅಂದರೆ, ಈಗ ಜಸ್ಟ್ ಊಟ ಮಾಡಿದ್ದಾಳೆ, ಅದು ಮಟನ್ ಸಾಂಬಾರ್ದು ಊಟ ಮಾಡಿದ್ದಾಳೆ. ಸುಮ್ಮನೆ ಅದನ್ನು ತಿಂದು ವಾಮಿಟ್ ಆಗೋದು ಬೇಡ, ಆಮೇಲೆ ಸುಸ್ತಾಗ್ಬಿಟ್ರೆ ಕಷ್ಟ. ಇನ್ನೂ ತುಂಬ ಬಾಕಿ ಇದೆ ಮಾತಾಡೋದು. ಸೊ ಪಕ್ಕ ಕುಡಿಸ್ತೀನಿ, ಫರ್ದರ್ ಡೇಸಲ್ಲಿ ಕುಡಿಸೋಣ. ಸುದೀಪಣ್ಣ ಭವಿತಾ ನೀವಿಬ್ರು ಸೇರಿ ಚಿರಂತ್ಗೆ ಕ್ರೈಯಿಂಗ್ ವ್ಲಾಗ್ ಮಾಡಿ. ಎಷ್ಟು ಖುಷಿ ನೋಡು, ಎಷ್ಟು ಖುಷಿ ನೋಡು. ಇವ್ರ ಅಣ್ಣಂಗ್ ಗಳಿಸೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಒಳಗೆ. ಬಾಣ ಹೇಳಿರೋದು ಹೌದು, ವರ್ಷು ನಾಯಕ್. ಸೂಪರ್ ಐಡಿಯಾ. ಭವಿತಾನ ಹೊಡಿರಿ. ಇಷ್ಟು ಹೊಡಿಬಾರ್ದಪ್ಪ. ಭವಿತಾ ಫ್ಯಾಮಿಲಿ ಅಂಡ್ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. 2 ಫ್ಯಾಮಿಲಿ ಒಳ್ಳೆ ಬಾಂಡಿಂಗ್. ಇಬ್ರು ಫ್ಯಾಮಿಲಿನೂ ಕಷ್ಟದಿಂದನೇ ಬಂದಿರೋದು. ಇಬ್ರು ಫ್ಯಾಮಿಲಿನೂ ಕಷ್ಟದಿಂದ ಬಂದು ಈಗ ಖುಷಿಯಾಗಿದ್ದಾರೆ ಅಂತ ಹೇಳಲ್ಲ, ಅಂದ್ರೆ ಈಗಲೂ ಖುಷಿಯಾಗಿದ್ದಾರೆ. ಹಿಂದೆ ಏನೇ ಇರ್ಬೋದು, ಖುಷಿಯಾಗಿದ್ದಾರೆ. ಮುಂದೆ ಅವರು ಖುಷಿಯಾಗಿರೋ ತರ ಮುಂದೆ ಅವರು ಖುಷಿಯಾಗಿರ್ಬೇಕು. ಖುಷಿಯಾಗಿರೋ ತರ ನಾನು ಮಾಡ್ತೀನಿ. ನೀನ್ ಇನ್ನೂ ಉದ್ದಾಗು, ಆಮೇಲೆ ಮಾಡುವಂತೆ. ಸೊ ಮಾಡೋಣ. ಸೊ ಒಟ್ಟಲ್ಲಿ ತುಂಬಾ ಒಳ್ಳೆ ಫ್ಯಾಮಿಲಿ. ಇವಳ ಕಣ್ಣಿಗೆ ನಮ್ಮ ಫ್ಯಾಮಿಲಿ ಒಳ್ಳೆಯವರು, ನನ್ನ ಕಣ್ಣಿಗೆ ಅವ್ರ ಫ್ಯಾಮಿಲಿ ಒಳ್ಳೆಯವರು. ಇಬ್ರು ಫ್ಯಾಮಿಲಿ ತುಂಬಾ ಒಳ್ಳೆಯವರು. ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ಬೋದು. ಭವಿತಾ ಇರಿಟೇಟಿಂಗ್ ಪಾರ್ಟ್ ಯಾವಾಗ ಮಾಡ್ತೀರಾ? ನೀವ್ ಹೇಳೋದೆಚ್ಚ, ನಾನ್ ಮಾಡೋದೆಚ್ಚ. ಇನ್ನ ಸ್ವಲ್ಪ ದಿನದಲ್ಲೇ ಇರಿಟೇಟಿಂಗ್ ಪಾರ್ಟ್ ಮಾಡೇ ಬಿಡ್ತೀನಿ. ಪಕ್ಕ ಮಾಡ್ತೀನಿ ಖಂಡಿತ. ಯಾಕೆ ಇಷ್ಟ ಅಯ್ಯೋ ಅನ್ಸ್ತಿರೋ? ನನಗೆ ನಿಮ್ಮಿಬ್ರು ಕಾಂಬಿನೇಷನ್ ತುಂಬಾ ಇಷ್ಟ. ಬಟ್ ಭವಿತಾ ನಿಮ್ಗೆ ಟಾರ್ಚರ್ ಕೊಡಲ್ವಾ? ಪ್ಲೀಸ್ ಆನ್ಸರ್ ಮಾಡಿ. ಕೊಡ್ಬೇಕಾ? ಇವಾಗಲೇ ಕೊಡ್ತೀನಿ. ಟಾರ್ಚರ್ ಕೊಡಲ್ವಾ ಅಂತ ಕೇಳಿದ್ದು. ಈಗ ಕೊಡೋದಲ್ಲ, ನಾನು ಕೊಡೋದಿಲ್ಲ ಗೈಸ್. ಕಮ್ಮಿ ಕೊಡೋದು. ನಮ್ಮಿಬ್ರು ಕಾಂಬಿನೇಷನ್ ನಿಮಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳು. ಸೊ ಅವಳು ನನಗೊಂಚೂರು ಕಾಟ ಕೊಡೋದು. ಅಕಸ್ಮಾತ್ ಏನಾದ್ರು ಅಳು ಬಂತು ಅಂದ್ರೆ, ಕೋಪ ಬಂತು ಅಂದ್ರೆ ಅವಾಗ ರಚ್ಚಿಗೆ ಹೇಳ್ತಾಳೆ. ಅವಾಗ ಭವಿತಾಗೆ ರೀಲ್ ಎಡಿಟ್ ನೀವೇ ಮಾಡ್ತೀರಾ ಇಲ್ಲ ಅಂದ್ರೆ ಅವ್ರ ಅಮ್ಮನ? ಇಲ್ಲ. ಸೊ ಕಂಪ್ಲೀಟು ಅವಳ್ದು ಏನೇ ವಿಡಿಯೋ ಇದ್ರು ನಾನೇ ಎಡಿಟ್ ಮಾಡ್ತೀನಿ. ಪೋಸ್ಟಿಂಗ್ ಏನಿದ್ರು ನಾನೇ ಪೋಸ್ಟ್ ಮಾಡ್ತೀನಿ. ಅವ್ರ ಅಮ್ಮ ಬಂದ್ಬಿಟ್ಟು ಬ್ಯಾಕ್ ಆ್ಯಂಡ್ ಸಪೋರ್ಟು. ಅಂದರೆ ಈಗ ಅವಳಿಗೆ ಮೇಕಪ್ ಮಾಡೋದ್ರ ಆಗಿರ್ಬೋದು, ಅವರಮ್ಮ ಮತ್ತು ನಮ್ಮಮ್ಮ ಮೇಕಪ್ ಮಾಡ್ತಾರೆ. ಡ್ರೆಸ್ ಯಾವ ಥರ ಕಾಂಬಿನೇಷನ್ ಹಾಕಬೇಕು, ಸ್ಲಿಪ್ಪರು, ಸೊ ಮೇಕಪ್ ಏನೇನಿದೆ ಅವರೆಲ್ಲ ಅದು ನೋಡ್ಕೋತಾರೆ. ಇನ್ನು ವಿಡಿಯೋ ಮಾಡೋದ್ರಿಂದ ಹಿಡಿದು ರೀಲ್ ಎಡಿಟ್, ಪೋಸ್ಟ್ ಕಂಪ್ಲೀಟು ಎಲ್ಲ ನನ್ನ ಜವಾಬ್ದಾರಿ. ಅವಳ ಅಕೌಂಟ್ ಹ್ಯಾಂಡ್ಲಿಂಗ್ ಕೂಡ ನಾನೇ ಮಾಡ್ತಿರೋದು, ಕಂಪ್ಲೀಟ್ ನಂದೆ. ಸುದೀಪ್, ಹೌ ಯು ಫೀಲ್ ವೆನ್ ಯು ಸ್ಟಾರ್ಟೆಡ್ ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಚೋಟ ಮರಿ? ನಿನಗೆ ಏನು ಅನಿಸ್ತು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿದಾಗ?
ಸೊ ಹೌ ಯು ಫೀಲ್? ಸೊ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಐ ಜಸ್ಟ್ ಪೋಸ್ಟ್ ಹಾಕ್ಬೇಕೇನೋ ಅಷ್ಟೇ, ಆ ಥರ ಇದ್ದಿದ್ದು. ಬಟ್ ಹೋಗ್ತಾ ಹೋಗ್ತಾ ನನಗೆ ವೀಡಿಯೋಸ್ ಮೇಲೆ ತುಂಬ ಕ್ರೇಜ್ ಬಂತು. ಆ ಟೈಮಲ್ಲಿ ಟಿಕ್ಟಾಕ್ ಇತ್ತು, ಅಲ್ಲೂ ಮಾಡ್ತಿದ್ದೆ. ಆಮೇಲೆ ನನಗೆ ಆನೆಸ್ಟ್ಲಿ ನಾನೊಂದು PUC ಎಂಡಿಂಗ್ ಆದಮೇಲೆ ಮುಗಿದ್ಮೇಲೆ ಅರ್ಜುನ್ ನಾಯಕ್ ಅವ್ರದ್ದು, ನಾಗೇಂದ್ರ ಯಾದವ್, ಸೊ ಇವ್ರದ್ದೆಲ್ಲ ತುಂಬ ವೀಡಿಯೋಸ್ ನೋಡ್ತಿದ್ದೆ. ದೆನ್ ಹಿಂದಿಲಿ ಬಂದರೆ ರೋಹಿತ್ ಜಿಂಜೂರ್ಕೆ, ಸೊ ಇವ್ರದ್ದೆಲ್ಲ ತುಂಬ ವೀಡಿಯೋಸ್ ನೋಡ್ತಿದ್ದೆ. ಏನೋ ಒಂಥರ ಖುಷಿ ವೀಡಿಯೋಸ್ ಮಾಡೋದ್ರಲ್ಲಿ. ಅವ್ರು ನೋಡ್ತಿದ್ರೆ ಒಂಥರ ಆಗ ಸಿಕ್ಕಾಪಟ್ಟೆ ಖುಷಿ. ಆವಾಗ ಅವರು ಟ್ರೆಂಡಿಂಗಲ್ಲಿದ್ದರು. ಒಂಥರ ಒಳ್ಳೊಳ್ಳೆ ಸಖತ್ತಾಗಿ ಆ್ಯಟಿಟ್ಯೂಡ್ ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ತುಂಬ ಇಷ್ಟ ಆಯ್ತಿತ್ತು. ಅವಾಗ ನನಗೂ ಮಾಡ್ಬೇಕಂತ ತುಂಬ ಅನಿಸ್ತಿತ್ತು. ಸ್ಟಾರ್ಟ್ ಮಾಡಿದೆ. ನಾನು ಮಾಡಿರೋ ವೀಡಿಯೋ ಯಾವುದೂ ಇಲ್ಲ. ಲಿಪ್ಸಿಂಕ್ ಆಗಿರ್ಬೋದು, ಅಥವಾ ಆ್ಯಟಿಟ್ಯೂಡ್ ವೀಡಿಯೋ ಆಗಿರ್ಬೋದು, ಆಮೇಲೆ ಆ್ಯಕ್ಷನ್ ವೀಡಿಯೋ ಆಗಿರ್ಬೋದು. ನಾನು ಇಂಥದ್ದು ಮಾಡಿಲ್ಲ ಅನ್ನೋ ಆಗಿಲ್ಲ. ಮಿರರ್ ಮುಂದೆ ಹಿಡ್ಕೊಂಡು ಲಿಪ್ಸಿಂಕ್ ಮಾಡ್ತಾರಲ್ಲ ಅದು ಆಗಿರ್ಬೋದು, ಎಲ್ಲ ಥರದ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಬಟ್ ಇವಾಗ ಸದ್ಯಕ್ಕೆ ನನಗೆ ನಿಮಗೆ ಖುಷಿ ಆಗ್ತಿರೋ ವಿಡಿಯೋ ಬಂದ್ಬಿಟ್ಟು ಕಾಮಿಡಿ ರೀಲು, ದೆನ್ ಮಿನಿ ಬ್ಲಾಗು, ದೆನ್ ನಾನು ಮಾಡೋ ಯೂಟ್ಯೂಬ್ ಬ್ಲಾಗ್ಸು. ಇಷ್ಟು ನೀವು ನೋಡಿ ಖುಷಿ ಪಡ್ತಾ ಇದ್ರೆ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ಅಂತ ಬಂದರೆ ಅದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಗೇಮಿಂಗ್. ಸೊ BGMI ಗೇಮ್ ಮಾಡ್ತಿದ್ದೆ, ಲೈವ್ ಸ್ಟ್ರೀಮ್ ಮಾಡ್ತಿದ್ದೆ, ವೀಡಿಯೋಸ್ ಬಿಡ್ತಿದ್ದೆ. ಅದರಲ್ಲಿ ಲೈಕ್ ಒಂಥರ ಸಖತ್ ಕ್ರೇಜ್ ಇತ್ತು. ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಆ ರೇಂಜಿಗೆ ಗೇಮ್ ಮಾಡ್ತಿದ್ದೆ. ಅಂದರೆ ಪ್ರೊಫೆಷ್ನಲ್ ವೇ ಆಗಿರ್ಬೋದು, ಅದೇ ಥರನೇ ನಾನಿದ್ದೆ. ಸೊ ಆ ಒಂದು ಯೂಟ್ಯೂಬ್ ಚಾನಲ್ನ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಮಾಡಿ, ಸೊ ಅದನ್ನು ಮಾನಿಟೈಸೇಷನ್ ಕಂಪ್ಲೀಟ್ ಆಯಿತು. ದೆನ್ ಅದ್ಯಾಕೋ ರೆಸ್ಪಾನ್ಸ್ ಬರಲಿಲ್ಲ. ಅದು ಹೋಗ್ತಾ ಸುಮ್ಮನೆ ಆಗ್ಬಿಟ್ಟೆ. ದೆನ್ ವೀಡಿಯೋಸಲ್ಲಿ ಯಾವಾಗ ಕ್ಲಿಕ್ ಆಯ್ತಾ ಬಂತು, ಸಪ್ರೇಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ವ್ಲಾಗ್ಸ್ ಅಂತಾನೆ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಮಾಡಿದೆ. ಅವಾಗ ಶುರು ಮಾಡಿದ್ದು. ಇವಾಗ ಇಲ್ಲಿದೆ 48K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಅಥವಾ ಈ ವರ್ಷದಲ್ಲಿ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರೆ ಎಲ್ಲೋ ಹೋಗ್ಬಿಡ್ಬೋದು. ಸೊ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೀನಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಚೋಟ ಮರಿ, ನಿಂಗೇನು ಅನಿಸ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ? ನಿನ್ನ ಅಕೌಂಟು ನಂಗೆ ತುಂಬಾ ಖುಷಿ ಆಯ್ತು. ಸೊ ಇವಳ ಅಕೌಂಟ್ನ ನಾನು ಫಸ್ಟ್ ಇವಳ ಬರ್ಡೇಗೆ ನಾನು ಅಕೌಂಟ್ ಓಪನ್ ಮಾಡಿಸಿದ್ದು. ಸೊ ಮಾಡಿಸ್ಬೇಡ ತುಂಬ ಜನ ಚೋಟ ಮರಿನ ತುಂಬ ಇಷ್ಟಪಡ್ತಿದ್ರು ಅವಾಗ. ಆ ಟೈಮಲ್ಲಿ ನಮ್ಮ ಚೋಟ ಮರಿ ಹೆಂಗಂದ್ರೆ, ನಮ್ಮ ಚೋಟ ಮರಿ ಟ್ರೆಂಡಿಂಗ್ ಥರ. ಸೊ ಇವಳು ಕಂಡ್ರೆ ತುಂಬ ಇಷ್ಟಪಡ್ತಿದ್ರಲ್ಲ, ಆ ಟೈಮಲ್ಲಿ ಓಪನ್ ಮಾಡಬೇಡ ಅಂತ. ಸೊ ಓಪನ್ ಮಾಡಿದೆ. ಸೊ ಒಂದೇ ದಿನದಲ್ಲಿ 1K to 2K ಫಾಲೋವರ್ಸ್ ಇನ್ಕ್ರೀಸ್ ಆದರು. ಆಮೇಲೆ ಹೋಗ್ತಾ ಇನ್ಕ್ರೀಸ್ ಆದರು. ಖುಷಿ ಆಗ್ಬಿಟ್ಲು ಅವಳು. ನಿಮ್ಮ ಮೋಟಿವೇಶನ್ ಯಾರು ವ್ಲಾಗ್ಸ್ ಮಾಡೋಕ್ಕೆ? ಸೊ ಇಲ್ಲ, ವ್ಲಾಗ್ಸ್ ಮಾಡೋಕ್ಕೆ ನನಗೆ ಮೋಟಿವೇಶನ್ ಅಂತ ಏನೂ ಇರಲಿಲ್ಲ. ಅಷ್ಟೊಂದು ನನಗೆ ಯಾರೂ ಇರಲಿಲ್ಲ. ಏನಕ್ಕಂದರೆ, ಸೊ ನಾನು ಗೇಮಿಂಗ್ ಚಾನಲ್ ಮಾಡ್ತಿದ್ದೆ, ಆಮೇಲೆ ವ್ಲಾಗ್ಸ್ ನೋಡ್ತಿದ್ದೆ ಎಲ್ರದ್ದು. ಸೊ ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಡೆವಲಪ್ ಆದಮೇಲೆ ಯೂಟ್ಯೂಬ್ ವ್ಲಾಗ್ಸ್ ಬರ್ತಾರೆ ಅಂತ ನಾನು ನೋಡಿದ್ದೆ, ಕೇಳ್ಪಟ್ಟಿದ್ದೆ. ನನ್ನ ಕೈಲಿ ಆಗಲ್ಲ ಅಂತಲೇ ಇದ್ದೆ. ಬಿಕಾಸ್ 11 ಸ್ಟೋರೇಜ್ ಇರಲಿಲ್ಲ. ದೆನ್ ನನ್ನ ಔಟ್ಸೈಡ್ ಹೋದಾಗ ಒಂಥರ ಲೈಕ್ ಶೈನೆಸ್ ಇತ್ತು, ತುಂಬ ಮಾಡಲ್ಲ ಅಂತ ಅನ್ಕೊಳ್ತಿದ್ದೆ. ವ್ಲಾಗ್ಸ್ಗೆ ಮೋಟಿವೇಶನ್ ಅಂತ ಇಂಥ ಒಂದು ಪರ್ಸನ್ ಅಂತ ಯಾರೂ ಇಲ್ಲ. ಈಗ ಸದ್ಯಕ್ಕೆ ನಾನು ಸ್ಯಾಮ್ ಸಮೀರ್ ವ್ಲಾಗ್ಸ್ ನೋಡ್ತಾ ಇರ್ತೀನಿ. ಸೊ ಏನಕ್ಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಇವಳು ನೋಡ್ತಾಳೆ, ಲೈಫ್ ಸ್ಟೈಲ್ ಆಗಿರ್ಬೋದು, ಅವ್ರು ಹೇಳೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ವ್ಲಾಗ್ಸ್ನ ಸಕ್ಕತ್ತಾಗಿ ಮಾಡ್ತಾರೆ. ಬಟ್ ನನಗೆ ಅಂತ ಒಂದು ಮೋಟಿವೇಶನ್ ಪರ್ಸನ್ ಯಾರೂ ಇಲ್ಲ ಯೂಟ್ಯೂಬ್ ವ್ಲಾಗ್ಸ್ ಮಾಡೋಕ್ಕೆ. ನಾನೇ ಸೆಲ್ಫ್ ಮೋಟಿವೇಶನ್ ಪರ್ಸನ್. ನಾನೇ. ಭವಿತಾ ಜೊತೆ ಒಂದ್ಸಲ ನಿಮ್ಮ ಚಿತ್ರದುರ್ಗಕ್ಕೆ ಬನ್ನಿ, ನಮ್ಮ ಚಿತ್ರದುರ್ಗಕ್ಕೆ ಬನ್ನಿ. ಜೋರಾಗಿ ಹೇಳು. ಹೋಗೋಣ. ಖಂಡಿತ ಬರೋಣ. ಅಣ್ಣ, ನೀವು ಯಾಕೆ ಇಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ? ಡಾಂಕಿ ವಾಟ್ ನೋ ಕಸ್ತೂರಿ ಸ್ಮೆಲ್. ಅದನ್ನ ಕನ್ನಡದಲ್ಲಿ ಹೇಳು. ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ. ನನಗೆ ಇಂಗ್ಲಿಷ್ ಬರಲ್ಲ ಅನ್ಕೊಂಡಿದ್ಯಾ? ಕಮ್ you don't know anything. ಬಟ್ಲರ್ ಇಂಗ್ಲಿಷ್. ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ. ಯಾಕಿಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಅಂದರೆ, ನಮ್ಮ ಅಮ್ಮ ಕ್ಯೂಟ್ನೆಸ್ ಅಲ್ಲಿಂದ ನನಗೆ ಶಿಫ್ಟ್ ಆಗಿದೆ. ಅದಕ್ಕೆ ನಾನು ಹ್ಯಾಂಡ್ಸಮ್ ಆಗಿದ್ದೀನಿ, ಕ್ಯೂಟ್ ಆಗಿದ್ದೀನಿ. ಮದುವೆ ಯಾವಾಗ ಬ್ರೋ? ಪ್ಲೀಸ್ ರಿಪ್ಲೈ ಮಾಡಿ. ನಾನು ಇಷ್ಟೊಂದು ಸಲ ಮೆಸೇಜ್ ಮಾಡಿದ್ದೀನಿ, ನೀವು ರಿಪ್ಲೈಯೇ ಮಾಡಿಲ್ಲ. ಯಾವಾಗ ಮದುವೆ ಆಗ್ಬೇಕು? ನಾನು 10th ಬಂದಾಗ ಆಗ್ತೀಯನೋ ಮೇ ಬಿ. ನೀನು 10th ಹಂಗಾರೆ 5 ವರ್ಷ. ಇವಾಗ 22, 27. ಇವಳು 10th ಬಂದಾಗ ಆಗ್ಬೋದು. ನಮ್ಮಮ್ಮ ಹೇಳೋದೇನಂದ್ರೆ, ನಾನು 35 ವರ್ಷ ಆದ್ಮೇಲೆ ಆಗುವಂತ ಬೇಕಾರೆ ಹಂಗೆ ಹೇಳ್ತಾರೆ. ಅಂದ್ರೆ ನಮ್ಮಮ್ಮದು ಒಂದೇ ಪ್ರಶ್ನೆ, ಒಂದೇ ಇರೋದು, ನೀನು ಈ ವರ್ಷದಲ್ಲೇ ಮನೆ ಕಟ್ತೀಯಾ, ಆದ್ರೆ ನೆಕ್ಸ್ಟ್ ದಿನನೇ ನಿಂಗೆ ಮದ್ವೆ ಮಾಡಿಸ್ತೀನಿ. ನಾಳೆನೇ ಮನೆ ಕಟ್ತೀಯಾ, ಆದ್ರೆ ನೆಕ್ಸ್ಟ್ ದಿನನೇ ಮದ್ವೆ ಮಾಡ್ತೀನಿ. ಇದೇ ನಮ್ಮ ಅಮ್ಮದೊಂದು. ಅಂದ್ರೆ ನಮ್ಮಮ್ಮ ತಲೆಯಲ್ಲಿ ಇರೋದು ಒಂದು ಮನೆ ಕಟ್ಟಬೇಕು, ಅವ್ನು ಆರಾಮಾಗಿರ್ಬೇಕು ಅನ್ನೋದು ನಮ್ಮಮ್ಮಗೆ ತುಂಬಾ ಆಸೆ. ಸೊ ಅದಕ್ಕೆ ನಾನು ಮನೆ ಕಟ್ಟ ಮೇಲೆ ಮದ್ವೆ ಆಯ್ತೀನಿ. ಏನಂತೀಯಮ್ಮ? ಡನ್. ಭವಿತಾಗೆ ತುಂಬಾ ಕಾಟ ಕೊಡಿ, ಇಟ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಸಿ. ಏನ್ ಗೊತ್ತಾ, ಕಾಟ ಕೊಡಿ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಇರೋ ಮಜಾ ಒಂಥರ ಇರಲ್ಲ. ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಷ್ಟು ಖುಷಿ ಆಗುತ್ತೆ. ನಿಮ್ಗೆ ಭವಿತಾ ಇಷ್ಟನಾ ಅಥವಾ ಅವ್ರ ಅಣ್ಣ ಇಷ್ಟನಾ? ನನಗೆ ಅವ್ರ ಅಣ್ಣನೇ ಇಷ್ಟ.
ನನಗೆ ನಮ್ಮ ಚೋಟ ಮರಿನೇ ಇಷ್ಟ. ಅಣ್ಣನ ಜೊತೆ ಸ್ವಲ್ಪ ಕನೆಕ್ಷನ್ ಕಮ್ಮಿ, ತಂಗಿ ಜೊತೆ ಕನೆಕ್ಷನ್ ಜಾಸ್ತಿ. ಸೊ ನಮ್ಗೆ ಚೋಟ ಮರಿ ಇಷ್ಟ. ಸುದೀಪ್ ಅಣ್ಣ ವಿಲ್ ಡೂ ವಿಡಿಯೋಸ್ ಓನ್ಲಿ ವಿತ್ ಬವಿತಾ ಫಾರ್ ಲೈಫ್ ಲಾಂಗ್. ಲೈಫ್ ಲಾಂಗ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಈಗ ಸದ್ಯಕ್ಕೆ ನಾವಿರೋ ಮನೆ ನಾವಿನ್ನು ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಹುಟ್ಟದಾಗಿಂದನು ಸಿಂಗಲ್ ಬೆಡ್ರೂಮ್ ಅಲ್ಲೇ ಬದುಕಿ ಬಂದಿದ್ದೀನಿ ನಾನು ಡಬಲ್ ಬೆಡ್ರೂಮ್ ನೋಡ್ಬೇಕು. ಸೊ ಇದೇ ತರ ಇರಲ್ಲ ಲೈಫ್ ಲಾಂಗ್. ಅಂದ್ರೆ ಏನ್ ಗೊತ್ತಾ, ಲೈಫ್ ಲಾಂಗ್ ಅಂದ್ರೆ ಫುಲ್ ಲೈಫ್ ಲಾಂಗ್ ಅಂತ ಇರಲ್ಲ. ಭವಿತಾ ಜೊತೆ ನಾನಿವಾಗ ಈ ಒಂದು ಮನೆ ಬಿಟ್ಟು ಬೇರೆ ಮನೆಗೆ ಹೋದ್ರು ವಾಪಸ್ ಇಲ್ಲಿಗೆ ಬಂದು ವಿಡಿಯೋ ಮಾಡೇ ಮಾಡ್ತೀನಿ. ಇವಳನ್ನು ಕೂಡ ನನ್ನ ಕಡೆ ಕರ್ಕೊಂಡು ವಿಡಿಯೋ ಮಾಡೇ ಮಾಡ್ತೀನಿ. ಇಲ್ಲಿ ಅಟ್ ಪ್ರೆಸೆಂಟ್ ಈ ಬಿಲ್ಡಿಂಗ್ ಅಲ್ಲಿ ಇರೋವರೆಗೂ ಅವಳ ಜೊತೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ಅವಳಿಗೊಂದು ಅವಳದೇ ಆದಂತ ಒಂದು ಅಂತನ ಅಂದ್ರೆ ಒಂದು ಪೊಸಿಷನ್ ನ ಕ್ರಿಯೇಟ್ ಮಾಡ್ಬಿಟ್ಟಾರ ನಾನು ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನನ್ನ ಜೊತೆಲೇ ಇರ್ತಾಳೆ, ಎಲ್ಲೂ ಹೋಗಲ್ಲ. ಏನೊಂಚೂರು ಡಿಸ್ಟೆನ್ಸ್ ಆಗ್ಬೋದು ಅಷ್ಟೇ. ಈಗ ಇಫ್ ಅಕಸ್ಮಾತ್ ನಾವು ಮನೆ ಖಾಲಿ ಮಾಡಿದ್ರೆ ಇಲ್ಲ ಅಲ್ಲಿವರೆಗೂ ನನ್ನ ಜೊತೆನೇ ವಿಡಿಯೋ ಮಾಡ್ತಾಳೆ. ಇವಳು ಎಲ್ಲಿ ಬಿಟ್ಟು ಆಗಾಯ್ತತೆ, ಬೆನ್ನತ್ತಿದ್ ಬೇತಾಳ ಇವಳು ಎಲ್ಲಿ. ಎಕ್ಸ್ಪ್ರೆಸ್ ಯುವರ್ ಲೈಫ್ ಸ್ಟೈಲ್ ಥ್ರೂ ಎ ಸಾಂಗ್ ಪ್ಲೀಸ್. ಸಾಂಗ್ ನೆನಪೈತಿಲ್ಲ, ಬಟ್ ನನ್ನ ಫೇವ್ರೆಟ್ ಸಾಂಗ್ ಯಾವಾಗ್ಲೂ ಬಂದಿದ್ದು ಒಬ್ಬನೇ ಹೋಗೋದು ಕೂಡ ಒಬ್ಬನೇ, ಇವನು ಬರ್ತಾನೆ ಕೆಲಸ ಆಗೋವರೆಗೂ ಇರ್ತಾನೆ. ಈ ಸಾಂಗ್ ತುಂಬಾ ಇಷ್ಟ. ಬರ್ತಾನೆ ಬರ್ತಾನೆ ಮಾಡಿಕೊಳ್ಳೋದು ಸಮರ್ಥನೆ ಅದಿರೋದು. ಸೊ ಅಂದ್ರೆ ಡಿಫ್ರೆಂಟ್ ಸಾಂಗ್ ಬರುತ್ತೆ. ಸೊ ನಾನೊಂದು ಸಕ್ಸಸ್ಸಿಗಂತ ಬಂದ್ರೆ ಡಿಫ್ರೆಂಟ್ ಸಾಂಗ್ ಆಗುತ್ತೆ, ನಮ್ಮ ಫ್ಯಾಮಿಲಿಗಂತ ಬಂದ್ರೆ ಒಂದು ಡಿಫ್ರೆಂಟ್ ಸಾಂಗ್ ಆಗುತ್ತೆ. ಸೊ ಎಲ್ಲಾನು ಒಂದೇ ಸಾಂಗಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಒಂದೊಂದು ಪಾಯಿಂಟಿಗೆ ಒಂದೊಂದು ಸಾಂಗ್ ಇರುತ್ತೆ. ಸುದೀಪಣ್ಣ, ಹೂ ಇಸ್ ಯುವರ್ ಇನ್ಸ್ಪಿರೇಷನ್ ಪ್ಲೀಸ್ ಟೆಲ್ ಸುದೀಪಣ್ಣ. ಸೊ ನಾನು 10th ಅಲ್ಲಿ ಇದ್ದಾಗ ಆನೆಸ್ಟ್ಲಿ ಈಗಲೂ ನಮ್ಮ ಅಮ್ಮ ಕಡೆ ಹಿಂಗೆ ತಿರುಗಿದ ತಕ್ಷಣ ಒಂದು ಸ್ಮೈಲು ಅಥವಾ ಒಂದು ಲುಕ್ ಬರುತ್ತೆ. ಸೊ ನಾನು 10th ಅಲ್ಲಿ ಇದ್ದಾಗ 10th ಓದ್ತಿರೋ ಟೈಮಲ್ಲಿ ಬಿಗ್ ಬಾಸ್ ಸೀಸನ್ 5 ಅಲ್ಲಿ ಚಂದನ್ ಶೆಟ್ಟಿ ಅವರು ಬಂದಿದ್ರು. ಸೊ ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಹೋಗಿದ್ರು. ಆ ಟೈಮಲ್ಲಿ ಎಂಥ ಒಳ್ಳೊಳ್ಳೆ ಸಾಂಗ್ ಬರೀತಿದ್ರು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅಷ್ಟು ಸಾಂಗ್ ಬರೀತಿದ್ರು. ಅದು ನೋಡ್ತಾ ನಾನು ಮಾಡಿದ್ರೆ ಹಿಂಗೆ ಮಾಡಬೇಕು. ನಾನು ಅದಾದಮೇಲೆ ಸಿಂಗಿಂಗ್ ಹೋದೆ, ಗಿಟಾರ್ ಕಲಿತೆ, ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಒಟ್ಟಲ್ಲಿ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದು ಹೆಸರು ಮಾಡ್ಬೇಕು, ಮೇಕ್ ನೇಮ್ ಫೇಮ್ ಅಷ್ಟೇ. ದ ರೀಸನ್ ದಟ್ ಯು ಸ್ಟಾರ್ಟೆಡ್ ದ ವಿಡಿಯೋ ವೈ. ಸೊ ಅದೇ ರೀಸನ್ ಹೇಳಿದ್ನಲ್ಲ. ಸೊ 10th ಅಲ್ಲಿ ನಾನು ಇದ್ದಾಗ ನೇಮ್ ಫೇಮ್ ಮಾಡಬೇಕು ಅಂತ ಇದ್ದಿದ್ದ. ಅದಾದಮೇಲೆ ಗಿಟಾರ್ಗೆ ಹೋದೆ, ಸಿಂಗಿಂಗ್ ಹೋದೆ. ದೆನ್ ನನ್ನ ಫ್ರೆಂಡ್ ಒಬ್ಬ ಟಿಕ್ಟಾಕ್ ಮಾಡ್ತಿದ್ದ, ವೀಡಿಯೋಸ್ ಮಾಡೋದು ನಾನು ಸ್ಟಾರ್ಟ್ ಮಾಡ್ತಿದ್ದೆ. ನೀವು ಲಿಪ್ಸಿಂಗ್ ಹೇಳೋದು ತುಂಬ ಇಷ್ಟ ಆಗ್ತಿತ್ತು. ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಒಂದಿನ ಕಾಮಿಡಿ ರೀಲ್ ಸ್ಟಾರ್ಟ್ ಮಾಡಿದೆ. ಅದು ತುಂಬ ಕ್ಲಿಕ್ ಆಯಿತು, ಚೆನ್ನಾಗಿತ್ತು. ಒಂದು 2 years ಅದನ್ನೇ ಕಂಟಿನ್ಯೂ ಮಾಡಿದೆ. ದೆನ್ ದೇವರು ಕೊಟ್ಟ ಭಾಗ್ಯ ಅಂತಲೇ ಹೇಳ್ಬೋದು, ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಿನಿ ಬ್ಲಾಗಿಂದ ಕಂಪ್ಲೀಟ್ಲಿ ಚೇಂಜ್ಡ್. ನೆವರ್ ಎಕ್ಸ್ಪೆಕ್ಟೆಡ್ ಆ ರೇಂಜ್, ಆ ಒಂದು ಪ್ರೀತಿ ಮಿನಿ ಬ್ಲಾಗಿಂದ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆನೆಸ್ಟ್ಲಿ ಡ್ರಾಸ್ಟಿಕ್ ಚೇಂಜ್. ನಾನು ಕಷ್ಟಪಟ್ಟು ಮಾಡಿರೋ ಒಂದು ಅಕೌಂಟ್ನ 4 ವರ್ಷ ಕಷ್ಟಪಟ್ಟು ಮಾಡಿದ್ದೆ. ಮಿನಿ ಬ್ಲಾಗು ಮಾಡಿದ್ಮೇಲೆ ಜಸ್ಟ್ 5 monthsಲ್ಲೇ 4 to 5 monthsಲ್ಲೇ 100K. ಎಷ್ಟು ಖುಷಿ ಆಗುತ್ತೆ ಅಂದರೆ ಈಗಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆದಾಗ ನೋಡಿ ಗೂಸ್ ಪಂಪ್ಸ್ ಥರ ಆಗ್ಬಿಡುತ್ತೆ. ಬ್ರೋ, ವಿಲ್ ದಿಸ್ ಬಾಂಡ್ ಲಾಂಗ್ ಫಾರ್ ಎವರ್ ಆರ್ ವಿಲ್ ಎಂಡ್ ಸಮ್ ಡೇ ಬೋತ್ ಆಫ್ ದೆಮ್ ಆನ್ಸರ್? ಲಾಂಗ್ ಫಾರ್ ಎವರ್. ಎಂಡ್ ಅಂತೂ ಯಾವತ್ತಿರಲ್ಲ. ಲಾಂಗ್ ಫಾರ್ ಎವರ್ ಲಾಂಗ್ ಟೈಮ್ ಅಷ್ಟೇ. ಬ್ರೋ, ಭವಿತಾ ಸೇಯಿಂಗ್ ಎಷ್ಟು ಸುದೀಪಣ್ಣ ಪಾಠ ಮಾಡಿ? ನೀ ನನಗೆ ಎಷ್ಟು ಹೇಳ್ಬೇಕು? ಆದ್ರೂ ಇನ್ನೊಂದು ಪಾರ್ಟ್ 2 ಮಾಡ್ಬೇಕಂತೆ. ಆಯ್ತು, ನಾನು ಮಾತ್ರ ಮಾಡ್ತೀನಿ, ಅವಳು ಮಾಡೋದು ಬೇಡ. ಹೋ, ಇಷ್ಟೇನಾ? ಅಬ್ಬಾ, ಫೈನಲಿ ಡನ್. ಮಾತಾಡಿ ಸುಸ್ತಾಗ್ಬಿಟ್ಟಿದ್ವಿ. 5 ಗಂಟೆ ಸ್ಟಾರ್ಟ್ ಮಾಡಿದ್ದು, ಟೈಮ್ ಬಂದ್ಬಿಟ್ಟು 6 ಗಂಟೆ 1 hour ಮಾತಾಡಿದ್ದೀವಿ ನಾವು. ಸೊ ಏನು ಗೊತ್ತಾ, ಇಷ್ಟು ನಿಮ್ಮ ಕ್ವಶನ್ ಆಗಿತ್ತು, ಇಷ್ಟು ನಮ್ಮ ಆನ್ಸರ್ ಆಗಿತ್ತು. ಸೊ ಏನಂದರೆ ಮ್ಯಾಕ್ಸಿಮಮ್ ನಾನೇ ಉತ್ತರ ಕೊಡುವಂಥದ್ದು ಇದ್ದಿದ್ದು. ಸೊ ನನ್ನ ಪ್ರಕಾರ ಈ ವ್ಲಾಗಲ್ಲಿ ನಾನೇ ಜಾಸ್ತಿ ಮಾತಾಡಿದ್ದೀನಿ ಇವಳಕ್ಕಿಂತ. ಇವಳದು ಸ್ಮಾಲ್ ಟಾಕ್ಸ್ ಇರೋದು. Q&A ಇಷ್ಟಿತ್ತು. ನೀವೇನಾದ್ರೂ ಭವಿತಾ ಬಗ್ಗೆನೇ ಜಾಸ್ತಿ ಕೇಳಿದ್ರೆ ಅವಳೇ ಉತ್ತರ ಕೊಡ್ತಿದ್ದು. ಒಂದೊಂಚೂರು ಜಾಸ್ತಿ ಟಾಕ್ಸ್ ಆಗಿದೆ. ಸೊ ಇವಾಗ ಇವಳು ಕಮ್ಮಿ ಮಾತಾಡಿದಳಲ್ವಾ, ಸೊ ಇವಳ ಕೈಲಿ ವ್ಲಾಗ್ ಎಂಡ್ ಮಾಡಿಸ್ತೀನಿ. ಹೆಂಗೆ ಎಂಡ್ ಮಾಡಪ್ಪ? ಕನ್ನಡದಲ್ಲಿ ಹೇಳು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಚ್ ಲವ್ ಭವಿತಾ ಫ್ಯಾನ್. ಥ್ಯಾಂಕ್ ಯು ಗೈಸ್. ಇದಿಷ್ಟು ಆಗಿತ್ತು Q&A ವ್ಲಾಗ್. ಇಷ್ಟು ಕ್ವಶನ್ ಇತ್ತು. ಸೊ ನೆಕ್ಸ್ಟ್ Q&A ನಾನು ಅಮ್ಮ ಅಪ್ಪ ಜೊತೆ ಮಾಡಲಾ, ಇಲ್ಲ ಅಂದರೆ ಭವಿತಾ ಫ್ಯಾಮಿಲಿ ಒಂದು ಕಡೆ ಇಟ್ಟು ನಮ್ಮ ಫ್ಯಾಮಿಲಿನ ಒಂದು ಕಡೆ, ಅಂದರೆ ನನ್ನ ರೈಟಲ್ಲಿ ಭವಿತಾ ಫ್ಯಾಮಿಲಿ, ನನ್ನ ಲೆಫ್ಟಲ್ಲಿ ನಮ್ಮ ಫ್ಯಾಮಿಲಿ, ಈ ಥರ 2 ಫ್ಯಾಮಿಲಿನ ಇಟ್ಕೊಂಡು Q&A ವ್ಲಾಗ್ ಮಾಡಲಾ, ಇಲ್ಲಾಂದರೆ ನಮ್ಮ ಅಪ್ಪ ಅಮ್ಮ ಜೊತೆ ಮಾಡಲಾ, ಯಾವುದು Q&A ವ್ಲಾಗ್ ಮಾಡಲಿ ಅಂತ ಕಮೆಂಟ್ ಹಾಕಿ. ಸೊ ಇನ್ನೊಂಚೂರು ಸ್ವಲ್ಪ ದಿನ ಹೋಗ್ಲಿ, ಸ್ವಲ್ಪ ಮಂತ್ಸ್ ಹೋಗ್ಲಿ, ಖಂಡಿತ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.